ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಕಿರಿಯ ಮುಖಂಡರು, ಯುವ ಮುಖಂಡರು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ರಿಗೂ ಕೂಡ ಸ್ವಾಗತವನ್ನ ಬಯಸಿ ಈ ದಿವಸ ಪತ್ರಿಕಾಗೋಷ್ಠಿಯನ್ನ ಕರೆದ ಉದ್ದೇಶ ಏನು, ಮೊನ್ನೆ ಭಾನುವಾರ ಚಕ್ರಬಾವಿ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯನ್ನು ನಡೀತು. ಚುನಾವಣೆ ನಡೆದು ರಿಸಲ್ಟ್ ಘೋಷಣೆ ಆಗಿ ಚುನಾವಣೆ ರಿಸಲ್ಟ್ ಬಂದಿದೆ. ಆ ವಿಚಾರವಾಗಿ ಸ್ವಾಭಾವಿಕವಾಗಿ ಯಾವುದೇ ಚುನಾವಣೆಯಲ್ಲಿ ಗೆದ್ದಂತವ್ರಿಗೆ ಅವರು ಸ್ವಪಕ್ಷೀಯರಾಗಿರ್ಲಿ ವಿರೋಧ ಪಕ್ಷದವರಾಗಿರ್ಲಿ ಗೆದ್ದಂತವ್ರಿಗೆ ಸಾಮಾನ್ಯವಾಗಿ ಅಭಿನಂದಿಸೋದು ರಾಜಕೀಯ ಧರ್ಮ ಅಂತೇಳಿ ನಾವೆಲ್ಲ ಭಾವಿಸಿದ್ದೇವೆ. ಆದ್ರೆ ನಾನು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಗೆದ್ದಂತ 11-12 ಜನ ನಿರ್ದೇಶಕರುಗಳಿಗೆ ಅಭಿನಂದಿಸಕ್ಕೂ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಅಭಿನಂದನೆ ಏನಿದ್ರು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಯಾರು ಸ್ಪರ್ಧೆ ಮಾಡಿದ್ರು ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಅವರನ್ನ ಅಭಿನಂದಿಸುವಂತ ಕೆಲಸ ಇವತ್ತು ತಮ್ಮ ಮುಖಾಂತರ ಮಾಡ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಯಾವುದೇ ಅಕ್ರಮ ನಡೀದೆ, ಯಾವುದೇ ಆಮಿಷ ನಡೀದೆ, ಯಾವುದೇ ದರ್ಪ ದೌರ್ಜನ್ಯ ನಡೀದೇನೆ ಚುನಾವಣೆ ನಡೆದಿದ್ರೆ ಆ ಚುನಾವಣೆಯ ಜಯ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಿಕ್ತಿತ್ತೆ ಹೊರತು ಇವತ್ತೇನು ಚುನಾವಣೆಯಲ್ಲಿ ಗೆದ್ದು ಅಂತ ಮೆರಿತಾ ಇದಾರಲ್ಲ, ರಾಷ್ಟ್ರಪತಿ ಚುನಾವಣೆ ಗೆದ್ದಂಗ ಆಡ್ತಾ ಇದಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಆ ರಿಸಲ್ಟ್ ಅವ್ರದಲ್ಲ. ಆ ರಿಸಲ್ಟ್ ಏನಿದ್ರು ನಮ್ಮದು ಅನ್ನೋದನ್ನ ಹೇಳಲಿಕ್ಕೆ ಇವತ್ತು ನಿಮ್ ಮುಂದೆ ಬಂದು ಕೂತಿದ್ದೇನೆ. ಇವರು ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಇವರು ಪ್ರಾರಂಭ ಮಾಡಿದಂತ ಪಿತೂರಿ, ಅವರ ಹೇಳಿಕೆಗಳು ನಾನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಪಾಪ ಗೌರವಾನ್ವಿತ ಶಾಸಕರು ಹೇಳ್ತಾರೆ, ಅಯ್ಯೋ ಆ ಭಾಗದಲ್ಲಿ ನನ್ನ ಅಣ್ಣ ತಮ್ಮಂದಿರು, ನನ್ನ ಬಂಧು ಬಳಗ ಚುನಾವಣೆ ಬೇಡದಿರೋ ಚುನಾವಣೆನ ಮೊನ್ನೆ ಮಾಜಿ ಶಾಸಕರು ಬಂದು ಮಾಡಿಸ್ಬಿಟ್ರು, ಸೊಸೈಟಿ ದುಡ್ಡು ಪೋಲಾಗೋಯ್ತು ಅಂತೇಳಿ ಪಾಪ ನೊಂದ್ಕೊಂಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹನೀಯರಲ್ಲಿ ನನ್ನೊಂದು ಮನವಿ, ಹೌದಲ್ವ ಸ್ವಾಮಿ, ನಿಮ್ ಅಣ್ತಂದಿರು, ನಿಮ್ ಬಂಧು ಬಳಗ, ನಿಮ್ಗೇನಾದ್ರೂ ಆ ಕಾಳಜಿ, ಕಳಕಳಿ, ಆ ಪ್ರೀತಿ, ವಾತ್ಸಲ್ಯ, ಆ ಭಾತೃತ್ವ, ಮಮತೆ, ಮಮಕಾರ ಎಲ್ಲ ಇದ್ದಿದ್ರೆ ಯಾಕೆ ಸ್ವಾಮಿ ನಿಮ್ ಅಣ್ತಂದಿರಿಗೆ ನೀವು ಬಿಟ್ಕೊಡ್ಲಿಲ್ಲ? ಸ್ವಂತ ನಿಮ್ಮ ಒಡ ಹುಟ್ಟಿದ್ದ ನಿಮ್ ಚಿಕ್ಕಪ್ಪನ ಮಗನೇ 40 ವರ್ಷದಿಂದ ನಿಮ್ ಮನೇಲೆ ನಿಮ್ ಕುಟುಂಬದಲ್ಲೇ ಯಾಕೆ ಸ್ವಾಮಿ ಆಗ್ಬೇಕು? ಬೇರೆ ಎಲ್ಲ ಅಣ್ತಂದಿರಲ್ಲಿ ಕೂತಿರೋಲ್ಲ ಅಭ್ಯರ್ಥಿಗಳೆಲ್ಲ ಅಣ್ತಂದಿರು ಅಂದ್ರೆ ಅವ್ರಿಗೂ ಬಿಟ್ಕೊಡ್ಬೇಕಾಯ್ತಲ್ಲ ಸ್ವಾಮಿ? ಕೇಳ್ಕೊಂಡ್ರಲ್ಲ ಸ್ವಾಮಿ ಅವರು? ನಿಮ್ ಮನೇಲೆ ಯಾಕೆ ಸ್ವಾಮಿ 40 ವರ್ಷದಿಂದ ಆ ಸೊಸೈಟಿ ಇರ್ಬೇಕು? ನೀವೇ ಕಬ್ಜಾ ಮಾಡಿ ಇಟ್ಕೋಬೇಕು, ಕಬ್ಜಾ ಮಾಡಿ ಮಡಿಕೊಂಡಿದ್ದಾರೆ ಅನ್ನೋದ್ರಲ್ಲಿ ತಪ್ಪೇನಿದೆ ಸ್ವಾಮಿ? ಯಾರ ಕಪಿ ಮುಷ್ಟಿಯಲ್ಲಿದೆ ಸ್ವಾಮಿ? ಬಿಟ್ಕೊಡಿ ಸ್ವಾಮಿ ನಿಮ್ ಕಪಿ ಮುಷ್ಟಿಯಿಂದ. ಅವರೆಲ್ಲ ನಿಮ್ ಅಣ್ತಂದಿರಲ್ವಾ? ಅದು ಮಾತ್ರ ಆಗಲ್ಲ. ಅಣ್ಣವ್ರಿಗೆ ಗೌರವ ಕಡಿಮೆ ಆಗೋಯ್ತದೆ, ಅವ್ರ ಕೀರ್ತಿ ಕಡಿಮೆ ಆಗೋಯ್ತದೆ, ಅವ್ರಿಗೆ ಅವ್ರ ಘನತೆಗೆ ಅವಮಾನ ಆಗೋಯ್ತದೆ. ಯಾರೂ ಇರಬಾರ್ದಲ್ಲಿ ಇವ್ರು ಹೇಳ್ದಂಗೆ ಕೇಳಿಕೊಂಡು ಇವರು ಸರ್ವಾಧಿಕಾರವನ್ನ
ಇವ್ರ ದೌರ್ಜನ್ಯವನ್ನ, ಇವ್ರ ದರ್ಪವನ್ನ ಎಲ್ಲವೂ ಕೂಡ ಅವ್ರ ಹೊಟ್ಟೆಲ್ಲಿ ಮಡ್ಕೊಂಡು ಇವ್ರಿಗೆ ದಾರೆ ಎರೆದು ಕೊಟ್ಟಿದ್ರೆ ನೀವೇ ಇನಾನಿಮಸ್ ಆಗ್ಬಿಟ್ಟು ನೀವು ಮಹಾರಾಜರ ವಂಶಸ್ಥರು, ನೀವು ಆ ಕಟ್ಟೆಮನೆ ಸಂಸ್ಥಾನ ನಿಮ್ಗೆ ಶರಣು ಅಂದ್ಬಿಟ್ಟಿದ್ರೆ ಮಂಜಣ್ಣನು ಒಳ್ಳೆಯನು, ಅಲ್ಲಿರೋ ಮುಖಂಡರುಗಳೆಲ್ಲ ಒಳ್ಳೆಯರು. ನಾವು ಚುನಾವಣೆ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಚುನಾವಣೆ ಅನ್ನೋದು ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ ಕರೀತಾರೆ. ಎಲೆಕ್ಷನ್ ಇಸ್ ದ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂತ. ನಾವು ಅದನ್ನ ಹೇಳಿದ್ದು ತಪ್ಪಾಗೋಯ್ತು ಇವ್ರಿಗೆ. ಇವರು ಅರ್ಜಿ ಹಾಕೋದು, ಇಂಥವ್ರನ್ನ ಆಯ್ಕೆ ಮಾಡಿದೀವಿ ಅಂತ ಆಯ್ಕೆ ಮಾಡ್ಕೊಳ್ಳೋದು, ಗಂಟು ಮೂಟ ಕಟ್ಕೊಂಡು ಹೋಗೋದು. ಏನ್ ಇವ್ರು 40 ವರ್ಷದಿಂದ ಅಧಿಕಾರ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾವು ಬಿಲ್ಡಿಂಗ್ ಕಟ್ಟಿಲ್ವಾ ಅಂತ ಪಾಪ ಅವ್ರು ಯಾರೋ ಜೀವಚುರುಗಳು ಒಂದಷ್ಟು ಜನ ಯೂಟ್ಯೂಬ್ನವರು ಸ್ನೇಹಿತರಿದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ತೋರ್ಸೋದು ಇದೊಂದು ಬಿಲ್ಡಿಂಗ್ ಕಟ್ಟಿಲ್ವಾ, ಯಾಕೆ ಸೊಸೈಟಿ ಬಿಲ್ಡಿಂಗ್ ಎಲ್ಲೂ ಕಟ್ಟೇ ಇಲ್ವಾ, ಎಲ್ಲೂ ಕಟ್ಲೇಬಾರ್ದಾ? ಯಾರ ಮನೆ ದುಡ್ಡು ಹಾಕಟ್ಟಿದ್ದೀರಿ? ನಿಮ್ ಮನೆ ದುಡ್ಡು ಹಾಕಟ್ಟಿದ್ದೀರಾ ಸೊಸೈಟಿ ಬಿಲ್ಡಿಂಗ್ ನ? ಸೊಸೈಟಿ ನಡೀತಾ ಇರೋದು ಯಾರು? ರೈತರು ಕಟ್ತಾ ಇರ್ತಕ್ಕಂಥ ಬಡ್ಡಿ ಹಣದಲ್ಲಿ ಸೊಸೈಟಿಗಳು ನಡೆಯೋದು, ನಿಮ್ DCC ಬ್ಯಾಂಕ್ ನಡೆಯೋದು, ನಿಮ್ಮ ಜೀವನ ನಡೆಯೋದು, ನಿಮ್ಮ ನಿರ್ದೇಶಕರು ಯಾಚಕಗಳು ನಡೆಯೋದು. ಯಾರ್ದು ಸ್ವಾಮಿ? ಏನ್ ಸೊಸೈಟಿದು? ಅಮಾಯಕರಂತ ನಮ್ ಜೊತೆ ನಿಂತವರು ಆ ಅಮಾಯಕರಿಗೆ ಬೇಡದಿರೋ ಚುನಾವಣೆಯನ್ನ ಮಾಡಿ ಬೀದಿ ಪಾಲ್ ಮಾಡ್ಬಿಟ್ಬಿಟ್ರು. ಇದೇ ಬೆಳಗುಂಬ ಸೊಸೈಟಿ ಚುನಾವಣೆ ನಡೀತಲ್ಲ ಬಾಲಕೃಷ್ಣ ಅವ್ರೆ, ನಿಮ್ ಕಡೆ ನಿಂತವರು 9 ಜನ ಸೋತ್ರಲ್ಲ ಸ್ವಾಮಿ. ಯಾರವರು? ಅಮಾಯಕರ? ನೀವು ಬೀದಿ ಪಾಲ್ ಮಾಡ್ಬಿಟ್ರ ಅವ್ರನ್ನ? ಬೀದಿ ಪಾಲ್ ಮಾಡಿದ್ರೇನ್ರಿ? ಚುನಾವಣೆ ಅಂದ್ಮೇಲೆ ಗೆಲುವು ಸೋಲು ಇದ್ದಿದ್ದೆ. ನಾನು ಹೇಳ್ತಿದ್ದೀನಲ್ಲ, ಪಾರದರ್ಶಕವಾಗಿ ನೀವು ಚುನಾವಣೆ ಮಾಡಿಸ್ದೆ. ಇಡೀ ತಾಲೂಕ್ ಪೊಲೀಸ್ ಇಟ್ಕೊಂಡಿದ್ರಿ, ರಿಸರ್ವ್ ಇಟ್ಕೊಂಡಿದ್ರಿ. ಒಬ್ಬೊಬ್ಬ ನಿಮ್ಮ ಪಟಾಲಂ ನಿಮ್ ಹುಡುಗರುಗಳು 25-30 ಓಟು ರಿಗ್ಗಿಂಗ್ ಮಾಡಿದ್ದಾರೆ. ಪೊಲೀಸ್ನವ್ರನ್ನ, ಕೋಆಪರೇಟಿವ್ ಇಲಾಖೆ ಅಧಿಕಾರಿನ, ಆತ ಯಾರು ಎಲೆಕ್ಷನ್ ಆಫೀಸರ್ ಆಗಿ ಬಂದಿದ್ದ ಮಂಜುನಾಥ್ ಅಂತ ವ್ಯಕ್ತಿ ನಿಮ್ಗೆ ಶಾಮೀಲಾಗಿ ಇವತ್ತು ಆ ಚುನಾವಣೆನ, ಭ್ರಷ್ಟಾಚಾರದ ಚುನಾವಣೆಯನ್ನ ಮಾಡಿ ಇವತ್ತು ನಿಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ. ಅದಕ್ಕೆ ಇವತ್ತು ನಾವು ER ಇಂದ ಹಿಡಿದು DR ಇಂದ ಹಿಡಿದು ಜಾಯಿಂಟ್ ರಿಜಿಸ್ಟ್ರಾರ್ ಇಂದ ಹಿಡಿದು RCS ವರ್ಗುನು ಇವತ್ತು ಕಂಪ್ಲೇಂಟ್ ಕೊಟ್ಟು ಈ ಚುನಾವಣೆ ಅಕ್ರಮವಾಗಿ ನಡೆದಿದೆ, ಇದು ಕ್ರಮವಾಗಿ ನಡೆದಿಲ್ಲ, ಪಾರದರ್ಶಕವಾಗಿ ನಡೆದಿಲ್ಲ, ಈ ಚುನಾವಣೆಯ ರಿಸಲ್ಟ್ ಅನ್ನ ನೀವು ಸ್ಟೇ ಮಾಡಬೇಕು, ಇದನ್ನ ವಿತ್ಡ್ರಾ ಮಾಡಬೇಕು, ಮತ್ತೆ ಪಾರದರ್ಶಕವಾಗಿ ಚುನಾವಣೆ ಮಾಡಬೇಕು ಅಂತೇಳಿ ಇವತ್ತು ಕಂಪ್ಲೇಂಟ್ ಅನ್ನ ಕೊಟ್ಟು ಕೋರ್ಟ್ಗೆ ದಾವವನ್ನ ಹಾಕುವುದಕ್ಕೆ ಇವತ್ತು ನಾವು ಮುಂದಾಗಿದ್ದೇವೆ. ಅದನ್ನ ನಿಮ್ಮ ಮುಖಾಂತರ ತಿಳಿಸಿ ಇವತ್ತು ನಾವು ಮುಂದಾಗ್ತಾ ಇದ್ದೇವೆ. ನಾವೇನು ಹೇಳ್ದೆ ಏನ್ ಮಾಡ್ತಾ ಇಲ್ಲ, ಹೇಳ್ಬಿಟ್ಟೆ ಮಾಡ್ತಾ ಇದ್ದೀವಿ. ಯಾಕೆ ಅಂದ್ರೆ ಈ ತಾಲೂಕಿನ ಜನಕ್ಕೆ ಗೊತ್ತಾಗ್ಬೇಕು. ಈ ತಾಲೂಕಿನಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ ನೀವು, ರಾಷ್ಟ್ರಪತಿ ಚುನಾವಣೆ ಗೆದ್ದಾಗೆ, ರಾಷ್ಟ್ರಪತಿ ಚುನಾವಣೆ ಇನ್ನೇನು ಗೆದ್ಬಿಟ್ಟಿದ್ದೇವೇನೋ ನಿಟ್ಟಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಲ್ಲ, ಯಾರನ್ನೋ ಇಟ್ಕೊಂಡು ಬಿಂಬಿಸ ಕೊಟ್ಟಿದ್ದೀರಲ್ಲ, ಅದಕ್ಕಲ್ಲ ಸ್ವಾಮಿ. ಇವತ್ತು ನೀವು ಪ್ರತಿ ಮನೆಗೆ ಹೋಗ್ಬೇಕಾಗಿತ್ತಾ ಬಾಲಕೃಷ್ಣ ಅವರೇ ನಿಮ್ ತಮ್ಮನ್ ಗೆಲ್ಸಕ್ಕೆ? 22ನೇ ತಾರೀಕು ಚುನಾವಣೆ, 22 ಅಲ್ವಾ? 20ನೇ ತಾರೀಕು ನೀವು ಹೋಗಿ ಭೂಮಿ ಪೂಜೆಗಳು ಮಾಡ್ತೀರಿ. ಯಾವ ಶಾಂಕ್ಷನ್ ಮಾಡ್ಸಿರಿ ತೋರಿಸಿ, OM ತೋರಿಸಿ. ಅಳಕುಪ್ಪೆ ರೋಡ್ ಪೂಜೆ ಮಾಡಿದಿರಲ್ಲ, ನಿಮ್ ಯೋಗ್ಯತೆಗೆ ನಿಮ್ಮ ಹತ್ರ OM ಕಾಪಿ ಇದೆಯಾ? ಅರಳುಕುಪ್ಪೆಯಲ್ಲಿ 45 ತೋಟವೇ ಅಂತ ಹಾಕ್ಸ್ಕೋಬೇಕು ಅಂತೇಳಿ ನೀವು ಬಂದು ಪೂಜೆ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ?
ಏನಾದ್ರ ಮಂಜು ಹೇಳಿದ್ರೆ ಏ ಮಂಜು ಅವ್ರಾರ ಪುಣ್ಯಾತ್ಮರು ಹೇಳಿದ್ರಲ್ಲ, ಇವ್ರ ಅಣ್ಣ ಏನ್ ಮಾಡಿದ್ರು ಹೇಳಂಗಿಲ್ವಂತೆ, ಇವ್ರು ಏನ್ ಕೆಟ್ಟದ್ ಮಾಡಿದ್ರು ಹೇಳಂಗಿಲ್ಲ, ಇವ್ರು ಕಳ್ಬಿಲ್ ಮಾಡಿಸ್ಕೊಂಡ್ರು ಹೇಳಂಗಿಲ್ಲ, ಇವ್ರು ಸುಳ್ಳು ಬಿಲ್ ಮಾಡಿಸ್ಕೊಂಡ್ರು ಹೇಳಂಗಿಲ್ಲ, ಇವ್ರು ದುಡ್ಡು ಹೊಡ್ಕೊಂಡು ಹೋದ್ರು ಹೇಳಂಗಿಲ್ಲ, ಇವರು ಗೋಮಾಳನ ಹೆಂಡತಿ ಹೆಸರು ಮಾಡಿಸ್ಕೊಂಡ್ರು ಹೇಳಂಗಿಲ್ಲ. ನಾವು ಹೇಳ್ಬಿಟ್ರೆ ಮಾತ್ರ ನಾವು ಅದೇನೋ ಕೊಚ್ಚಲಿರೋ ಹುಳ ಅಂತೆ, ಮೋರಿಲಿರೋ ಹುಳ ಅಂತೆ ನಾನು. ಇವ್ರು ಮಾತ್ರ ಸೌಗಂಧ ದ್ರವ್ಯ ದೇವ್ರಿಗೆ ಹಿಂಗ್ ಚುಮ್ಕಿಸ್ತಾರಲ್ಲ, ಆ ತರ ದ್ರವ್ಯ ಇವರು. ನಾವು ಮಾತ್ರ ಕೊಚ್ಚೆ ಹುಳ. ಇವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು. ನನ್ನ ಬಗ್ಗೆ ಹೇಳ್ತಾರ್ರಿ ಏನಂತ, ಅದೇನೋ ಒಂದು ಪದ ಬಳಸಿದ್ರಪ್ಪ, ಇಲ್ಲೆಲ್ಲೋ ನಾನು ಬರ್ಕೊಂಡಿದೆ ಅದು, ಪ್ರಬುದ್ಧತೆ ಇಟ್ಕೊಂಡು ರಾಜಕಾರಣ. ಏನ್ ಸ್ವಾಮಿ ಪ್ರಬುದ್ಧತೆ ಅಂತ ಸ್ವಲ್ಪ ಹೇಳ್ಕೊಡ್ತೀರಾ? ಮಾಧ್ಯಮ ಸ್ನೇಹಿತರು ಕೇಳ್ತೀನಿ, ಪ್ರಬುದ್ಧತೆ ಅಂದ್ರೆ ಸ್ವಲ್ಪ ಹೇಳ್ಕೊಟ್ರೆ ನಾನು ಕಲ್ತ್ಕೋತೀನಿ. ನಾನು 2008ರಿಂದ ಇಲ್ಲಿ ಬಂದು ಚುನಾವಣೆನ ಮಾಡ್ತಾ ಇದ್ದೀನಿ. ನಾನು ಬಿಡದಿಯಿಂದ ಮೈ ತೊಳ್ಕೊಂಡು ಬಿಳಿ ಬಟ್ಟೆ ಹಾಕೊಂಡ್ ಬಂದಿದ್ದೆ ನಿಮ್ ಮೇಲೆ ತೊಡೆ ತಟ್ಟಕ್ಕೆ, ರಾಜಕಾರಣ ಮಾಡಕ್ಕೇನೆ, ನಿಮ್ ಜೊತೆ ರಾಜಿ ಆಗಕ್ಕಲ್ಲ, ನಿಮ್ ಹತ್ರ ದಮ್ಮಯ್ಯ ದಪ್ಪಯ್ಯ ಅನ್ನಕ್ಕಲ್ಲ. ನಿಮ್ಮ ಈ ಉಪಟಳದಿಂದ ಯಾರು ಈ ತಾಲೂಕಿಂದ ನೊಂದಿದ್ದಾರೆ ಬೆಂದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ಕೊಂಡು, ಅವರೇ ನನ್ನ ಅಣ್ಣ ತಮ್ದಿರೋ, ಇಲ್ಲಿ ಕೂತಿರೋರೇ ನಮ್ಮ ಅಣ್ಣ ತಮ್ದಿರೋ. ನಾನೇನ್ ನಮ್ಮ ಅಣ್ಣನ ತಮ್ಮನ ತಂದು ಎಲೆಕ್ಷನ್ ನಿಲ್ಸ್ಬಿಟ್ಟು ಗೆಲ್ಸ್ಬೇಕು ಅಂತಿಲ್ಲ. ನನ್ ಜೊತೆಲಿರೋ ನನ್ನ ಅಣ್ಣ ತಮ್ದಿರೋ, ನನ್ ಬಂಧು ಬಳಗ ಇವ್ರಿ ಅಂತ ಚುನಾವಣೆಗೆ ನಾನ್ ಶಕ್ತಿ ಮೀರಿ ಅವ್ರ ಜೊತೆ ನಿಂತ್ಕೊಂಡು ಚುನಾವಣೆಗಳು ಮಾಡಿ ಗೆಲ್ಸಿದ್ವಿ. ಕೆಲವು ಗೆದ್ದವೆ, ಕೆಲವು ಸೋತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ಸಮಾನಾಂತರ ಸ್ವೀಕಾರ ಮಾಡಬೇಕು, ಅದನ್ನ ಅರ್ತ್ಕೊಂಡಿದೀನಿ. ಪ್ರಬುದ್ಧತೆ ಅಂದ್ರೆ ಅದೇ BDCC ಬ್ಯಾಂಕು ಕುದೂರಲ್ಲಿ ನಕಲಿ ಚಿನ್ನ ಇಟ್ಬಿಟ್ಟು 18 ಕೋಟಿ ಹೊಡೆದ್ರಲ್ಲ, ಅದು ಪ್ರಬುದ್ಧತೆ. ಆ 18 ಕೋಟಿಗೆ ಇವತ್ತು FIR ಆಗಿದೆಯಲ್ಲ, ಏನು ನಡೆದಿಲ್ಲ ಅಂತ ಮೀಸೆ ತಿರುವುದ್ರಲ್ಲ ಶಾಸಕರು, FIR ಆಗಿದೆಯಲ್ಲ, ಅದು ಪ್ರಬುದ್ಧತೆ. ಅಲಾರ್ ಅಫ್ರಜರ್ ಅಂತೇಳಿ ಯಾರು ಚಿನ್ನ ಪರೀಕ್ಷೆ ಮಾಡ್ತಾರಲ್ಲ, ಗಂಡ ಹೆಂಡತಿ, ಆ ಗಂಡ ಹೆಂಡತಿ ಮೇಲೆ FIR ಆಯ್ತು. ಆ ಗಂಡ ಹೆಂಡತಿಗೆ ಆಸ್ತಿನ ಇವ್ರ ಲೀಡ್ರ್ ಮಗ ಒಬ್ಬನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರು, ಅದು ಪ್ರಬುದ್ಧತೆ. ಆತನಿಂದ ಇವ್ರ ಕುಟುಂಬದ ಹೆಣ್ಣು ಮಗಳ ಹೆಸರಿಗೆ ರಿಜಿಸ್ಟರ್ ಮಾಡ್ಸವ್ರೆ, GPA ಕೊಡ್ಸವ್ರೆ, ಅದು ಪ್ರಬುದ್ಧತೆ. DCC ಬ್ಯಾಂಕ್ ಅಲ್ಲಿ ಕೋಟಿ ಕೋಟಿ ಕೊಳ್ಳೆ ಹೊಡೆದ್ಬಿಟ್ಟು FIR ಹಾಕ್ಸ್ಕೊಂಡ್ರು, ಅದು ಪ್ರಬುದ್ಧತೆ. ತಿರ್ಗಾ ಸ್ಟೇ ಮಾಡಿಸ್ಕೊಂಡು ಬೇಲ್ ಮೇಲೆ ಬಂದು ಡೈರೆಕ್ಟರ್ಶಿಪ್ ಉಳಿಸ್ಕೊಂಡು ಕೋರ್ಟಲ್ಲಿ ಕೇಸ್ ಆಡ್ತಾ ಇರೋದು, ಅದು ಪ್ರಬುದ್ಧತೆ. ಇದೇ ಚಕ್ರಪಾಣಿ ಸೊಸೈಟಿನಲ್ಲಿ 2018 ಚುನಾವಣೆ ಮುಂಚೆ 1,80,00,000 ಅಲ್ಲಿನ ಸೆಕ್ರೆಟರಿ ನುಂಗಿದ್ರು. ಅದನ್ನ ನಾನು ಹೆಂಗೋ ಹಿಡ್ದಿದ್ದೆ. ನನ್ನ ಹತ್ರ ಬಂದು ಕಳಿಸ್ಬಿಟ್ಟು ಅಯ್ಯೋ ನಾನೇ ಡಿಸ್ಕ್ವಾಲಿಫೈ ಆದ್ರೆ ನನ್ನ ಸ್ಥಾನ ಎಲ್ಲ ಹೊಟ್ಟೋಯ್ತೈತಿ ಅಂತ ಕಾಲಿಡಿಸಿದ್ರಲ್ಲ. ನೀವೇನಾನ ಸಹಾಯ ಮಾಡ್ಲಿಲ್ಲ ಅಂದ್ರೆ ಅಣ್ಣ, ಯಾರ ಜೊತೆ ಬಂದಿದ್ರು ಅಂತ ಬೇಕಾದ್ರೆ ಹೇಳ್ತೀನಿ ನಾನು. ಕಾಲಿಡಿದ್ಬಿಟ್ಟು ಇಲ್ಲ ಅಂದ್ರೆ ನಾನ್ ಪತ್ರ ಬರ್ದ್ಬಿಟ್ಟು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಧರ್ಮಸ್ಥಳದಲ್ಲಿ ಹೋಗಿ ನೇತ್ರಾವತಿ ನದಿಗೆ ಬಿದ್ದೋಗ್ಬಿಡ್ತೀನಿ ಅಂತ ಕಾಲಿಡಿದ್ರಲ್ಲ, ಇಡ್ಸಿದ್ರಲ್ಲ, ಅದು ಪ್ರಬುದ್ಧತೆ. ಪಾಪ ಆ ಚಾಕ್ಯತೆ ನನ್ಗೆ ಹಂಗಲ್ಲಿದ್ದದ್ದು. ಪ್ರಬುದ್ಧತೆಯಿಂದ ರಾಜಕಾರಣವನ್ನ ಮಾಡಬೇಕು. KCS ಲೋನ್ ಕೊಡ್ತಾರೆ, ಕೃಷಿ ಸಾಲ. ನಮ್ಮ ಎಲ್ಲ 28 ಸೊಸೈಟಿಗೆ 280 ಕೋಟಿ ಲೋನ್ ಬರುತ್ತೆ ವರ್ಷಕ್ಕೆ DCC ಬ್ಯಾಂಕಿಂದ. 280 ಕೋಟಿಗೆ 3% ನಿರ್ದೇಶಕರಿಗೆ ಕಮಿಷನ್ ಹೋಗ್ಬೇಕು. ಎಷ್ಟು ಪರ್ಸೆಂಟು? ಇದು ನಾನು ಹೇಳ್ತಾ ಇರೋದಲ್ಲ. ಯಾರು ಕೃಷಿ ಸಾಲ ತಗೋತಾರೆ ರೈತರು, ಪ್ರತಿ ವರ್ಷ 3% ಕಮಿಷನ್ ಕೊಡ್ಬೇಕು. 1 ಲಕ್ಷ ತಗೊಂಡವನು 3,000 ರೂಪಾಯಿ ಕೊಡ್ಬೇಕು.
300 ಕೋಟಿಗೆ ಎಷ್ಟಾಯ್ತು? 9 ರಿಂದ 10 ಕೋಟಿ ರೂಪಾಯಿ ಪ್ರತಿ ವರ್ಷ ಇವ್ರ ಮನೆಗೆ ಹೋಗಿ ಖಜಾನೆಗೆ ಬೀಳ್ತದೆ. ಅದು ಪ್ರಬುದ್ಧತೆ. ಇದರಲ್ಲಿ ಇವ್ರು ಶಾಪಿಂಗ್ ಮಾಡ್ಬೇಕು ಹೋಗ್ಬೇಕು, ನಿರ್ದೇಶಕರು ಇವ್ರ ಕುಟುಂಬ ಶಾಪಿಂಗ್ ಮಾಡಕ್ ಹೋಗ್ಬೇಕಾರೆ ಸೆಕ್ರೆಟರಿಗಳು ದುಡ್ಡು ತುಂಬಬೇಕು ಇವ್ರ ಅಕೌಂಟ್ಗೆ. ಅಕ್ಕ ಅಲ್ಲೆಲ್ಲ ಶಾಪಿಂಗ್ ಮಾಡ್ತಾವ್ರೆ, ದುಡ್ಡು ತುಂಬಿ. ಅಲ್ಲೆಲ್ಲ ಜಮೀನ್ಗೆ ಮಣ್ಣು ನೋಡಿಸ್ತಾ ಇದ್ದೀನಿ, 28 ಜನ ಸೆಕ್ರೆಟರಿಗಳಲ್ಲಿ ದುಡ್ಡು ತುಂಬಬೇಕು. ಇದು ಪ್ರಬುದ್ಧತೆ. ನನ್ಗೆ ಯಾವ್ದು ಇಲ್ವಲ್ಲ. ನಾನಾಗ್ಲೇ 5 ವರ್ಷ ಆಡಳಿತ ಮಾಡಿದ್ದೀನಿ. ಹಿಂದೆ 2013ರಲ್ಲಿ ಸುಮಾರು 4 ವರ್ಷ ಇಡೀ ತಾಲೂಕಿನ ಆಡಳಿತ ನನ್ನ ಕೈಯಲ್ಲಿತ್ತು. ನಾನು ಸೋತಿದ್ರು ಕೂಡ. ಯಾರಾದ್ರೂ ಅಧಿಕಾರಿ ಹತ್ರ ಒಂದು ಕಾಫಿ ಕುಡ್ದಿದ್ದಾಗ್ಲಿ, ಒಂದು ತಿಂಡಿ ತಿಂದಿದ್ದಾಗ್ಲಿ, ಒಂದೇ ಒಂದು ಉದಾಹರಣೆ ಹೇಳಿಸಿ. ನಾನು 5 ವರ್ಷ ಆಡಳಿತ ಮಾಡಿದೆ. ಒಬ್ಬ ಸೆಕ್ರೆಟರಿಗೆ ಒಂದೇ ಒಂದು ಕಾಫಿ ಕೊಡ್ಸಿರೋದೆಲ್ಲ ಒಂದೇ ಒಂದು ಉದಾಹರಣೆ ಕೊಡ್ಸಿಸಿ. ಎಲ್ಲ 28 ಜನ ಕಾರ್ಯದರ್ಶಿಗಳನ್ನ ಕರೆಸಿ ಮೀಟಿಂಗ್ ಮಾಡಿ, ನಿಮ್ಗೆ ಏನ್ ಸಮಸ್ಯೆ, ನಿಮ್ ಬಿಲ್ಡಿಂಗ್ ಸಮಸ್ಯೆ ಇದೆಯಾ, ವೈಯಕ್ತಿಕ ಸಮಸ್ಯೆ ಇದೆಯಾ, ನಾನೊಬ್ಬ ಶಾಸಕನಾಗಿ ಕೇಳ್ತೀನಿ, ನಿಮ್ಗೆ ಬಗೆಹರಿಸ್ತೀನಿ ಅಂತೇಳಿ ಸಭೆಗಳು ಮಾಡಿ ಕಳ್ಸಿದ್ದೀನಿ. ನಾನು MLA ಲಾಡಿಂದ ದುಡ್ಡು ಕೊಡ್ತೀನಿ, MP ಲಾಡಿಂದ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದೀನಿ. ನಮ್ ಪ್ರಬುದ್ಧತೆ ಇದು. ನಿಮ್ ತರ ಲೂಟಿ ಮಾಡೋ ಪ್ರಬುದ್ಧತೆ ನಮ್ಗಿಲ್ಲ ಸ್ವಲ್ಪ. ನಮಗ್ ಗೊತ್ತೇ ಇಲ್ಲ. ಅದೇನೋ ಪಾಪ ಹೇಳೋರು, ಅಯ್ಯೋ ನಾನು ಅವ್ರ ಬಗ್ಗೆ ಮಾತಾಡ್ಬಿಟ್ಟೆ ವೈಯಕ್ತಿಕವಾಗಿ, ಅದಕ್ಕೆ ಜಿದ್ದು ಮಾಡ್ಬಿಟ್ಟು. ಅದೇನಿಲ್ಲ ಅಣ್ಣ, ಬಾಲಣ್ಣ, ಅದೇನಿಲ್ಲ. ನಾನು ನೀನ್ ಫೈಟ್ ಮಾಡೋಣ. ನೀವ್ ತಮ್ಮನ್ನ ಎಲೆಕ್ಷನ್ ಗೆಲ್ಸ್ತಿರೋ, ಇನ್ನೊಬ್ಬ ತಮ್ಮನ್ ಗೆಲ್ಸ್ತಿರೋ, ನಿಮ್ ಬಂಧು ಬಳಗನ ಯಾರು ಗೆಲ್ಸ್ತಿರೋ ನಿಮ್ಗ್ ಬಿಟ್ಟಿದ್ದು. ತಾಲೂಕಿನ ಜನ ನೋಡ್ತಾವ್ರೆ. ಎಲ್ಲವೂ ನಿಮ್ಗೆ ಬೇಕಾ, ನಿಮ್ ಕುಟುಂಬಕ್ಕೆ ಬೇಕಾ, ಅವ್ರಿಗೆ ಬೇಕಾ ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ. ನಿಮ್ ಜೊತೆಲಿರೋರು ಮಾತಾಡ್ತಾವ್ರೆ, ನಿಮ್ ಲೆಫ್ಟ್ ಟು ರೈಟ್ ಮಾತಾಡ್ತಾವ್ರೆ. ನಿಮ್ ಲೆಫ್ಟ್ ಟು ರೈಟ್ ಹೇಳವ್ರೆ, ಒಳ್ಳೆ ಕೆಲಸ ಮಾಡದೆ ಮಂಜಾಣ, ನಮ್ ಗೌರವನೇ ಇರ್ತಿರ್ಲಿಲ್ಲ, ನಮ್ ಫೋನೇ ಮಾಡ್ತಿರ್ಲಿಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಫೋನ್ ಮಾಡಂಗಾದ್ರೆ ಮಾಡ್ದಲ್ಲಪ್ಪ ಪುಣ್ಯಾತ್ಮ ಅಂತ ಹೇಳಿ ನನ್ಗೆ ಹೇಳೋರು. ಗೌರವ ಎಲ್ಲಿ ಸಿಕ್ತು? ಅಲ್ಲಿ 1200 ಜನ ಮತದಾರರಿಗೆ, ಆ ಭಾಗದ ಲೀಡರ್ಗಳಿಗೆ. ನಾವು ನಮ್ಮ ನಿರ್ದೇಶಕರನ್ನ ಸ್ಪರ್ಧೆಗಿಳಿಸಿದ ಮೇಲೆ ಗೌರವ ಸಿಕ್ಕಿದೆ. ನನ್ನಿಂದ ಗೌರವ ನಮ್ ಜನಕ್ಕೆ ಸಿಕ್ಕಿದೆ ಹೊರತು ನನ್ನಿಂದ ಗೌರವ ಹಾಳಾಗಿಲ್ಲ. ನೀವು ರಾತ್ರಿ ಆಗ್ಲೂ ಎಲೆಕ್ಷನ್ ಮಾಡಿದಿರಿ, ಅಲ್ಲೇ ಮಲಗಿದ್ದೀರಿ, ಒಂದೊಂದು ಓಟ್ 3-3 ಸಾವಿರ ದುಡ್ಡು ಕೊಟ್ಟಿದ್ದೀರಿ, ಕುಕ್ಕರ್ ಕೊಟ್ಟಿದ್ದೀರಿ, ತವಾ ಕೊಟ್ಟಿದ್ದೀರಿ. ನಿಮ್ ಯೋಗ್ಯತೆಗೆ ಕುಕ್ಕರ್ ತವಾ ಕೊಟ್ಟು ಎಲೆಕ್ಷನ್ ಗೆಲ್ಬೇಕಾ ಸ್ವಾಮಿ? ನಿಮ್ಮೂರು, ನಿಮ್ ಕುಟುಂಬ, ನಿಮ್ ಬಂಧು, ನಿಮ್ ಬಳಗ, ಎಲ್ಲ ನಿಮ್ ಹುಡುಗರನ್ನ ಬಿಟ್ಬಿಟ್ಟು ಒಚ್ಕೋಬಿಟ್ಟು ಏನು ಹೆಗ್ಲ ಮೇಲೆ ಕುಂಡ್ರಿಸ್ಕೊಂಡು ಮೆರೆಸ್ತಿರಲ್ಲ. ರಾಷ್ಟ್ರಪತಿ ಚುನಾವಣೆ ಗೆದ್ದಿದೆ ಬಾಲಕೃಷ್ಣ ಅವರೇ, ನಿಮ್ ತಡ್ಕತಾ ಇದು. ನಾನೇನಾದ್ರೂ ಒಂಚೂರು ಅಗ್ರವಾಗಿ ಮಾತಾಡಿದ್ರೆ ನಿಮ್ಗೆ ನೋವಾಗುತ್ತೆ. ನೀವು ಮಾತಾಡೋದೆಲ್ಲ ಸರಿ. ಯಾಕೆ ಚುನಾವಣೆ ಮಾಡಿಸ್ಲಿಲ್ಲ? ನೀವ್ ಯಾಕೆ ಬರ್ಲಿಲ್ಲ? ತಮ್ಮ ಎಲೆಕ್ಷನ್ ನಿಂತವನೇ ಅಂತ ಒಂದ್ ದಿವಸ ಉಸಾಬರಿ ಮಾಡ್ಕೊಂಡು ಒಂದ್ ದಿವಸ ಪೂರ್ತಿ ಎಲ್ಲ ಭೂಮಿ ಪೂಜೆ ಅಂತ ಹೇಳಿ ಹೋಯ್ತಿರಿ. ಇನ್ನೊಂದ್ ದಿವಸ ಚುನಾವಣೆ ದಿವಸ ಹೋಗಿ ಅಲ್ಲೇ ಟೆಂಟ್ ಹಾಕೊಂಡು ಕುತ್ಕೋತೀರಿ. ಯಾಕೆ ಬೇರೆಯವ್ರದ್ದು ಬೆಳಗುಂಬಕ್ಕೆ ಯಾಕೆ ಬರ್ಲಿಲ್ಲ? ಬೇರೆ ಬೇರೆ ಕಡೆಗೆ ಯಾಕೆ ಬರಲ್ಲ? ಸೊ ಹಿಂಗೆ ನಮಗೆ ನೋಡ್ರಿ, ಚುನಾವಣೆ ಸಾರ್ವತ್ರಿಕ ಚುನಾವಣೆನೇ ಬೇರೆ, ಸೊಸೈಟಿ ಡೈರಿ ಚುನಾವಣೆಗಳೇ ಬೇರೆ. ಹೌದು, ನಂದೇ ತಪ್ಪಿದೆ. ನಾನು MLA ಇದ್ದಾಗ ಇದಕ್ಕೆಲ್ಲ ಅದ ಹೊಡ್ಕೊಂಡ್ ಬಂದಿದ್ರೆ, ಇದೇ ತರ ಚುನಾವಣೆ ಮಾಡಿಸಿದ್ರೆ ಇವ್ರನ್ನ ಯಾವತ್ತೂ ಮನೆ ಸೇರಿಸ್ಬೋದಾಗಿತ್ತು. ನಂದು ತಪ್ಪಿದೆ. ನನ್ ಜೊತೆಲಿ ಪಾಪ ಯಾರೋ ಸ್ನೇಹಿತರುಗಳಿದ್ರು, ಅವ್ರ ಪಾಪ ಏನೋ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅದ್ ಮಾಡಿ ಅಂತ ನನ್ ಕಿವಿ ಕಚ್ಚಿ ಪ್ರಾಮಾಣಿಕವಾಗಿರೋರ್ನ ಬಲಿ ಕೊಟ್ಬಿಟ್ಟು. ನನ್ ತಪ್ಪಿದೆ. ಅವತ್ತೇನೆ ಈ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಇವತ್ತು ಹೇಳ್ತೀನಿ, ಚಕ್ರಭಾವಿ ಸೊಸೈಟಿನಲ್ಲೇ ಇವತ್ತು ತಳಪಾಯ ಹಾಕಿದೀವಿ. ಮುಂದಿನ 5 ವರ್ಷಕ್ಕೆ ಮನೆ ಕಟ್ತೀನಿ. ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ, ಆ ಸೊಸೈಟಿ ಚುನಾವಣೆನ ಗೆದ್ದು ಅಲ್ಲಿ ಮನೆ ಕಟ್ಟುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ನಿಂತ್ಕೊಂಡು ನಮ್ಮವ್ರು ಯಾರು ನಿಂತಿದ್ರೆ ಎಲ್ಲರನ್ನೂ ಗೆಲ್ಸುವಂತ ಕೆಲಸ ಮಾಡಿಸ್ತೀನಿ. ಇದೇನ್ ಶಾಶ್ವತ ನಿಮ್ಗೆ ಉಳಿಯಲ್ಲ ಸ್ವಾಮಿ, ನಿಮ್ ಶಾಶ್ವತ ಅಲ್ಲ ಅದು.
ಮಾಡಿಸ್ತೀನಿ. 2028ಕ್ಕೆ ಏನ್ ಈ ತಾಲೂಕಿನಲ್ಲಿ ತೀರ್ಮಾನ ತಗೋಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ, ಆ ತೀರ್ಮಾನದ ಅನ್ವಯ ಚುನಾವಣೆ ಆಗ್ತದೆ, ಮಾಡಿಸ್ತೀನಿ. ಅದೆಲ್ಲೋ ಹೇಳಿದ್ರು, ಒಂದು ಚಕ್ರಬಾವಿಲಿ ಒಂದು ತೋಟಗಾರಿಕೆ ಕೃಷಿ ಉತ್ಪನ್ನಗಳ ತೋಟಗಾರಿಕೆ ಬೆಳೆಗಳ ಸಹಕಾರ ಸಂಘ ಅಂತ ಏನೋ ಒಂದು ಐತಲ್ವ ಸರ್? ಏನಾಯ್ತು ಸರ್ ಅದು? ನಬಾರ್ಡಿಂದ 10 ಲಕ್ಷ ಲೋನ್ ಕೊಡ್ತಾರೆ. ಪ್ರತಿ ವರ್ಷ ಸರ್ಕಾರ ಕೂಡ 10 ಲಕ್ಷ ದುಡ್ಡು ಕೊಡ್ತಾರೆ. 10 ಲಕ್ಷ ಅಂತ ಒಂದು ಟ್ರಾಕ್ಟರ್ ತಗೊಂಡವ್ರೆ. ಯಾರಿಗೆ ಟ್ರಾಕ್ಟರ್ ಯಾರಾದ್ರೂ ಬಾಡಿಗೆಗೆ ತಗೊಂಡೋದ್ರೆ ಕಮ್ಮಿ ಬಾಡಿಗೆನಲ್ಲಿ ಉಪಯೋಗಿಸ್ಕೊಳ್ಳಿ. ಯಾರೆಲ್ಲ ಉಳ್ತದ ಟ್ರಾಕ್ಟರ್? ನನ್ನೊಲ ಉಳ್ತದ? ಎಲ್ಲಿದೆ ಟ್ರಾಕ್ಟರ್? ಯಾರ ಮನೆ ಮುಂದೆ ಇದೆ? ನಾವ್ ಯಾವನ ಬಳಸ್ಕೊಂಡಿದೀವಿ ಈ ತರ? ಕೃಷಿ ಇಲಾಖೆ ಪೂರ್ತಿ ಸಬ್ಸಿಡಿ ಅಲ್ಲಿ ಬರೋಂತ ಮೆಷಿನರಿಗಳು ಎಲ್ಲ ನಿಮ್ಮ ಮನೆಗೆ ಬರ್ಬೇಕು. ತೋಟಗಾರಿಕೆ ಇಲಾಖೆ ಬರ್ಬೇಕು, ರೇಷ್ಮೆ ಇಲಾಖೆ ಬರ್ಬೇಕು, ಮೀನುಗಾರಿಕೆ ಇಲಾಖೆ ಬರ್ಬೇಕು, ಪಶುಸಂಗೋಪನೆ ಇಲಾಖೆ ಬರ್ಬೇಕು, ಎಲ್ಲಾ ನಿಮ್ಮ ಮನೆಗೆ ಬರ್ಬೇಕು. ತೋರಿಸಿ ಒಂದೇ ಒಂದು ನಮ್ಗೆ. ನಾನ್ ಇಲ್ಲ ಅಂದ್ರೆ ನಮ್ ಲೀಡರ್ಗಳಿಗೆ ಯಾರಿಗಾನ ಕೊಡ್ಸಿದ್ನ ತೋರಿಸಿ. ನಾನು 5 ವರ್ಷ MLA ಗಿರಿ ಮಾಡಿದ್ದೀನಿ. ಎಲ್ಲಿದೆ ಸ್ವಾಮಿ? ಇದನ್ನೆಲ್ಲ ಕೇಳ್ಬಿಟ್ರೆ ನಾವು ಕೊಚ್ಚಲ್ಲಿರೋ ಹುಳ. ಅಸಹ್ಯ ರೀ ಅವ್ರ ವಿಚಾರ. ನಿಮ್ ವಿಚಾರ ಏನಪ್ಪ? ನೀವ್ ಕೊಳ್ಳೆ ಹೊಡ್ಕೊಂಡು ನೀವೇನ್ ಮಾಡ್ಕೊಂಡು ನೀವೆಲ್ಲಾ ತುಂಬಿಕೊಂಡ್ರೆ ನಿಮ್ ಖಜಾನೆ ತುಂಬಿಸಿದ್ರು ನಮ್ದೇನು ಇಲ್ಲ ಅಂತ. ಅದೆಲ್ಲ ಡೈರಿ ವಿಚಾರಕ್ಕೆ ನಮ್ ಚಂದ್ರಕ್ಕ ಅವ್ರು ಬಂದಿರ್ಬೇಕೇನಿಲ್ಲ, ಹೇಳಿದ್ರಂತೆ ಕೆಂಪೇಗೌಡರು ಮಿಸ್ಸಸ್ ನಿಲ್ಸ್ಬಿಟ್ರು. ನಾನಲ್ಲ ರೀ, ಕೆಂಪೇಗೌಡರು ಶ್ರೀಮತಿಯವ್ರನ್ನ ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ನಾನಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಹೇಳಿಲ್ಲ. ಆ ಯಮ್ಮ ನನ್ನ ತಾಯಿ ಸಮಾನ. ಆ ಯಮ್ಮ ಹೇಳಿದ್ರು, ಮಂಜಣ್ಣ ಅವ್ರ ಮೇಲೆ ಕ್ಯಾಂಡಿಡೇಟ್ ಇಲ್ಲ ಅಂತೇಳಿ ನೀನ್ ನೊಂದ್ಕೋಬೇಡಿ, ನಾನು ಪಕ್ಷದ ಪರವಾಗಿ ತಲೆ ಕೊಡ್ತೀನಿ, ನಾನು ಎದೆ ಕೊಡ್ತೀನಿ ಅಂತ ಬಂದು ಅರ್ಜಿ ಹಾಕಿ ನಿಂತ್ಕೊಂತು. ನಾವ್ 5 ಓಟ್ ತಗೊಂಡಿದೀವೋ ತಗೊಳ್ಳಿಲ್ವೋ ಚುನಾವಣೆ ಆ ಅರ್ಜಿ ಹಾಕಿದ್ಕೇನೆ ನೀವು ಎಲ್ಲಾ ಮತದಾರರ ಹತ್ರ ಹೋಗಿದ್ದು, ಡೈರಿಗಳಲ್ಲಿ ಯಾರು ಡೆಲಿಗೇಷನ್ ಬಂದಿರ್ತಾರ ಅವ್ರಿಗೆ ಹೋಗಿದ್ದು ದುಡ್ಡು ಕಾಸು ಕೊಟ್ಟು ನೀವು ಓಟ್ ಹಾಕ್ಸ್ಕೊಂಡಿದ್ದು. ಇಲ್ಲ ಅಂದ್ರೆ ಅವತ್ತೂ ನಾವ್ ಅರ್ಜಿ ಹಾಕ್ಲಿಲ್ಲ ಅಂದ್ರೆ ಮೀಸೆ ತುರಿಸ್ಕೊಂಡು ಹೋಯ್ತಿದ್ರು. ಯಾರಿಗೂ ಒಂದು ಅರ್ಧ ಕಾಫಿನೂ ಕೊಡಿಸ್ತೇನೆ. ನನ್ನಿಂದ ಈ ತಾಲೂಕ್ನ 130-140 ಜನಕ್ಕೆ ಅವ್ರ ಗೌರವ ಸಿಕ್ಕಿರೋದು. ಇದು ರೀ ನಾನ್ ಮಾಡ್ತಾ ಇರೋ ಕೆಲ್ಸ. ನನ್ನ ಆಪೋಸಿಷನ್ ಅಲ್ಲಿ ನಾನು ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬಂದು ಎದ್ರಕೊಂಡು ಮಂಜು ಎಲ್ಲ ಮೂಲೆ ಸೇರ್ಕೊಂಡ್ಬಿಟ್ಟವನೆ, ಸೋತ್ಬಿಟ್ಟವನೆ, ಎಲ್ಲ ಊರು ಬಿಟ್ಬಿಟ್ಟವನೆ, ಆ ಜಾಯಮಂದಲ್ಲ ಮಂಜು. ನಮ್ಮನ್ನ ರಕ್ಷಣೆ ಮಾಡೋಂಥದ್ದು ಏನ ಕಪ್ಪಿ ಚೇಷ್ಟೆ ಬಿಡ್ಬೇಕಂತ ಅವ್ರ ಜೊತೆಲಿರೋರು ಹೇಳ್ತಾವ್ರೆ. ಕಪ್ಪಿ ಯಾರು? ಚೇಷ್ಟೆ ಮಾಡೋಣ ಯಾರು? ಹುಚ್ಚ, ಲೂಸು, ಕ್ರ್ಯಾಕು, ಮೆಂಟಲ್ ಗಿರಾಕಿ. ನನ್ಗೆಲ್ಲ ಹೇಳ್ತಾ ಇರೋದು, ನಿಮ್ಗೆ ಹೇಳ್ತಾ ಇರೋದು ಯಾರು? ನಿಮ್ ಜೊತೆಲಿರೋರು. ಪಾಪ ನಮ್ಮವ್ರಿಗಾರ್ಗು ಎದುರ್ಕೊಳ್ತಿ ಭಯ ಹೇಳಕ್ಕೆ. ಮೆಂಟಲ್ ಗಿರಾಕಿ, ಹುಚ್ಚ, ತಿಕ್ಲ, ಒಂದೊಂದ್ ಪದ ಅಲ್ಲ ನಾನ್ ಹೇಳ್ತಾ ಇಲ್ಲಪ್ಪ, ನಿಮ್ ಜೊತೆಲಿರೋರು ಹೇಳ್ತಾ ಇರೋದು. ನನಗೆ ಹೇಳ್ತೀರೇನ್ರಿ ಕಪ್ಪಿ ಚೇಷ್ಟೆ ಅಂತ? ಒಂದೇ ಒಂದು ತೋರ್ಸ್ರಿ, ಒಂದೇ ಒಂದು 100 ನಿಮ್ಮವು ತೋರಿಸ್ತೀನಿ. ಎಲ್ಲೆಲ್ಲಿ ದುಡ್ಡು ಹೊಡೆದಿದ್ರಿ, ಯಾರ್ಯಾರು ದುಡ್ಡು ಹೊಡೆದಿದ್ರಿ, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ಟೌನ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾವ್ರೆ. ಸುಮ್ನೆ ಖಾಲಿ ಡಬ್ಬ ಹಾಕ್ಬಿಟ್ಟು ಅಳ್ಳಾಡ್ತಾರೆ ನಿಮ್ಮಣ್ಣ. ಟೌನ್ ಅಲ್ಲಿ ಏನೋ ಒಂದ್ 2-3 ಬಿಲ್ಡಿಂಗ್ ಹೊಡೆದ್ಬಿಟ್ಟು ಬಿಲ್ಡಿಂಗ್ ಕಟ್ತಾ ಇದ್ದೀನಿ, ರೋಡ್ ಮಾಡ್ತಾ, ಇದಕ್ಕೇನೆ ಅದು ಸರ್ಕಾರ ಅದು ತಗೊಂಬನ್ರಿ. 1000 ಕೋಟಿ ದುಡ್ಡು ತರೋಂತ ತಾಕತ್ತಿರ್ಬೇಕು 5 ಸರಿ MLA ಆಗಿರೋರ್ಗೆ. DK ಸುರೇಶ್ ಹೆಸರು ಹೇಳೋದಲ್ಲ, ಬಾಯಿ ತೆಗೆದ್ರೆ ಸರ್ ಅಯ್ಯೋ ನಮ್ DK ಸುರೇಶ್ ಅವರು, ಅಯ್ಯೋ ನಮ್ ಯಾರನ್ನ 5 ಸರಿ MLA ಆಗಿರೋರು, ಯಾರ ಸೋತಿರೋರು MP ಹೆಸರು ಹೇಳ್ಕೊಂಡು ನೀನ್ ಯಾಚಕ ಮಾಡ್ತಾ ಇದೀಯಾ ಅಂತ ಅಂದ್ರೆ ನಿಮ್ಮನ್ನ ಏನ್ ಅನ್ಬೇಕಪ್ಪ ನಾವು? ಇವತ್ತೇನೋ ಅಲ್ಲಿ ಹಾಸ್ಪಿಟ್ಲದು ಪಾಪ ಪಿಕ್ಚರ್ ತೋರ್ಸೋ ಬಾಬಣ್ಣ ತೋರಿಸ್ತಾ ಇದ್ದ.
ಅದೇನೇನು ಅಂತಾರೆ ನಮ್ಮ ಹುಡುಗರು ಪಾಪ ಅವೆಲ್ಲ ಬಳಸಲ್ಲ ನಾನು ಪಾಪ ಅವ್ನಿಗೆ ಏನೋ ಹೊಟ್ಟೆಪಾಡಿ ಏನೋ ಪಾಪ ಮಾಡ್ಕೊತಾರೆ, ನಮ್ದೇ ತಕರಾರಿಲ್ಲ. ಅವ್ನ್ ಬೆಳಿಗ್ಗೆ ಎದ್ದು ತೋರಿಸ್ತಾನೆ ಇರ್ತಾನೆ, ಬಾತ್ರೂಮ್ ಹೋಗೋದು ಬಂದು ಬಿಟ್ಬಿಟ್ಟು ಬಿಕ್ಕಿದ್ದೆಲ್ಲ ತೋರಿಸ್ತಾನೆ. ನನಗೆ ಮುಜುಗರ ಆಗುತ್ತೆ ನೋಡು, ಎಲ್ಲ ತೋರಿಸ್ತಾವೆ ಪಾಪ. ಇದ್ರಲ್ಲಿ ಹಾಸ್ಪಿಟ್ಲಲ್ಲಿ ಇವಾಗ ಏನೋ ನಿಧಿ ಇಡ್ಬೇಕಂತೆ, ಇವ್ರ ಯೋಗ್ಯತೆಗೆ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಹೇಳಿ, ಮಂಜುನಾಥ್ ಅವ್ರಿಗೆ ನಮ್ಮ ಹುಡುಗರುಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಉಜ್ಜಿ ಡಾಕ್ಟರ್ ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಹಾಕ್ಸ್ಕೊಂಡ್ ಬಂದ್ರು. ಇವ್ರು ಕೇಳಿದ್ರೆ, ಅದೇ ಮಾಧ್ಯಮದವ್ರು ಕೇಳಿದ್ರೆ, ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅದ್ ಕತೆ ಏನು, ಅದು ಪಾಲಿಸಿ ಮ್ಯಾಟ್ರ್ ರಾಜ್ಯದಲ್ಲೇ ಇಲ್ಲ, ನಾವೇನ್ ಮಾಡಕ್ಕಾಯ್ತದೆ. ಸ್ಕ್ಯಾನಿಂಗ್ ಡಾಕ್ಟರ್ ಬರ್ಲಿಲ್ಲ ಅಂದ್ರೆ ಇವತ್ತು ಇವ್ರಿಗೆ ಹೋಗಕ್ ಮುಖನೇ ಇರ್ತಿರ್ಲಿಲ್ಲ. ಅಲ್ಲಿ ಜನ ತಿರುಗಿ ಬೀಳೋರೇ, ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲ, ಯಾವ ಮೀಟಿಂಗ್ ಮಾಡ್ತೀವಿ ಹೋಗ ನೀನು ಅಂತ ಅಂದವರು ಅಂತ ಹೇಳ್ಬಿಟ್ಟು ಸ್ಕ್ಯಾನಿಂಗ್ ಡಾಕ್ಟರ್ ಬಂದ್ಮೇಲೆ ಹೋಗೋದು. ಅಲ್ಲ ರೀ, ನಾನಿದ್ದಾಗ ಲೈಟ್ ಹೋಗ್ತಿತ್ತು, ಬಿಸಿನೀರು ಬರ್ತಿರ್ಲಿಲ್ಲ, ಕುಡಿಯೋ ಶುದ್ಧ ನೀರು ಇರ್ತಿರ್ಲಿಲ್ಲ, ವಾಟರ್ ಫಿಲ್ಟರ್ ಇರ್ತಿರ್ಲಿಲ್ಲ, ಗೀಸರ್ಗಳು ಇರ್ತಿರ್ಲಿಲ್ಲ, ಅಲ್ಲಿ ವಾಟರ್ ಹೀಟರ್ಗಳು ಇರ್ತಿರ್ಲಿಲ್ಲ, ಎಕ್ವಿಪ್ಮೆಂಟ್ಸ್ ಇರ್ತಿರ್ಲಿಲ್ಲ. ಎಲ್ಲವೂ ಕೂಡ ನಾನು CSR ಇಂದ, ಟೊಯೋಟಾ ಇಂದ, ಕೋಕೋಕೋಲಾದಿಂದ ಕೊಡಿಸಿ ಇದಕ್ಕೆ ಹಾಸ್ಪಿಟ್ಲ್ ನಡೆಸ್ತಿದೆ. ಇವತ್ತು ಚಂದ ವಸೂಲ್ ಮಾಡ್ಬೇಕಂತ 50,000 1 ಲಕ್ಷ, ಅವ್ರು 25 ಲಕ್ಷ ಕೊಡ್ತಾರಂತ. ಇವಾಗ ನಾನು ಬರ್ತಾ ನೋಡ್ದೆ, ಯಾಕೆ ಸ್ವಾಮಿ ಕೊಡ್ರಿ, ನಿಮ್ ಸರ್ಕಾರ ಸತ್ತೋಗ್ಬಿಟ್ಟದ, ನಿಮ್ ಇಲಾಖೆ ಸತ್ತೋಗ್ಬಿಟ್ಟದ, ಆರೋಗ್ಯ ಇಲಾಖೆ. ನನ್ನ ಹೇಳೋರು ಪಾಪ ಡಾಕ್ಟರ್ ಸುಧಾಕರ್ MP ಹಿಂದೆ ಆರೋಗ್ಯ ಸಚಿವರಾಗಿದ್ದರು, ಸತ್ತೋಗ್ಬಿಟ್ಟೈತೆ ಆರೋಗ್ಯ ಇಲಾಖೆ, ಸತ್ತೋಗ್ಬಿಟ್ಟದೇನ್ರಿ. ಜನ ಪಬ್ಲಿಕ್ 1 ಲಕ್ಷ ಡೆಪಾಸಿಟ್ ಇರೋನು ಬರೀ 10,000 ರೂಪಾಯಿ ಇನ್ಶೂರೆನ್ಸ್ ಕಟ್ರ ಮಲ್ಟಿ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ತಗೋತಾನೆ. ಹೌದಲ್ವ ಸರ್? ಈ ತರದ ಮನೋಭಾವ ಇಟ್ಕೊಂಡು ನೀವು MLA ಕೆಲಸ ಮಾಡಿದ್ರೆ ಏನ್ರಿ ಮಾಡಕ್ಕಾಯ್ತದೆ? ನಮಗೆ ಇದು ಯಾವ್ದೋ ಚುನಾವಣೆ ಗೆದ್ಬಿಟ್ಟು ಏನಿಲ್ಲಪ್ಪ, ಇದೇನೋ ವೈಜಿ ಗುಡ್ಡದೇನೋ ಹೇಳೋನೆ, ಅದಕ್ಕೂ ನೋಡಿ ಪಾಪ ನಮ್ಮ HMP ಹೆಸರು ಹೇಳ್ತಾರೆ. ಮುಖ್ಯಮಂತ್ರಿಗಳಾಗಿ, ಹಣಕಾಸು ಸಚಿವರಾಗಿ 540 ಕೋಟಿ ದುಡ್ಡು ಕೊಟ್ಟು ಕ್ಯಾಬಿನೆಟ್ ಅಪ್ರೂವಲ್ ಮಾಡಿ, ಟೆಂಡರ್ ಮಾಡಿಸಿ, ವರ್ಕ್ ಇಂಟ್ರೆಸ್ಟ್ ಮಾಡಿಸಿ, ಏಜೆನ್ಸಿ ಫಿಕ್ಸ್ ಮಾಡಿಸಿ, ದುಡ್ಡು ಕೊಟ್ಟು ಪೂಜೆ ಮಾಡಿ, ಮಂಜುನ್ ಮಲ್ಲೆ ವೈಜಿಗುಡ್ಡ ತುಂಬಿಸ್ತವ್ರ ಹೆಸರು ಹೇಳಲ್ಲ ಪಾಪ ಇವರು. MP ಮಾಡಿದ್ದ ಇವರು 3 ವರ್ಷ ಬೇಕೇನ್ರಿ ನೀವು? ಅಲ್ಲಿರೋ ನೀರ್ನ ತೆಗ್ದಿ ಬೇರೆ ಕೆರೆಗೆ ತುಂಬಿಸಕ್ಕೆ 3 ವರ್ಷ ಬೇಕಾ? 3 ವರ್ಷ ಆಯ್ತು. ಟ್ರಯಲ್ ರನ್ ಮೊನ್ನೆ ಮಾಡಿಸ್ತಾವ, ಹೇಮಾವತಿದು ಟ್ರಯಲ್ ರನ್ ಆಯ್ತು. ತಿರ್ಗಾ ಕುಣಿಗಲ್ನವ್ರು ಏನೋ ನಮ್ಮನ್ನ ತಿಳ್ಕೊಬಿಡ್ತಾರೆ ಅಂತ ಅದನ್ನ ಸ್ಟಾಪ್ ಮಾಡಿಸ್ತೀವಿ. ಕೆರೆ ತುಂಬಿಸಕ್ ನಿಮ್ಗೆ ಯೋಗ್ಯತೆ ಇಲ್ಲ. ಇವತ್ತು 8ನೇ ತಾರೀಕು, ಮಾರ್ಚ್ 8ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾ ಇದಾರೆ. ಇಲ್ಲಿ ಸಮಾವೇಶ ಮಾಡ್ತಾ ಇದ್ದೀವಿ. ಸಮಾವೇಶ ಆದ್ಮೇಲೆ ಅಲ್ಲಿಂದ ಪಾದಯಾತ್ರೆ ಮಾಡ್ತೀವಿ ಸರ್ಕಾರದ ವಿರುದ್ಧ. ನಮ್ಗೇನು ಜಾಕಲ್ಲಿಂದ ನೀವು ನೀರು ಸ್ಟಾರ್ಟ್ ಮಾಡಿ ನಮ್ ಕೆರೆಗಳು ತುಂಬಿಸ್ಲಿಲ್ಲ ಅಂದ್ರೆ ಅವತ್ತು ಅಲ್ಲಿಂದ ತಾಲೂಕು ಆಫೀಸ್ ಪಾದಯಾತ್ರೆ ಮಾಡ್ತೀವಿ. ನೀವು ತುಂಬಿಸ್ಲಿಲ್ಲ ಅಂದ್ರೆ ತಿರ್ಗಾ ಅಲ್ಲಿಂದನೇ ವಿಧಾನಸೌಧಕ್ಕೆ ಪಾದಯಾತ್ರೆ ಮಾಡೋ ಕೆಲಸ ಮುಂದಿನ ಇದ್ರಲ್ಲಿ ಮಾಡ್ತೀವಿ. ಶೀಘ್ರ ಆಗ್ಬೇಕು. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಅವ್ರದೇ ಇಲಾಖೆ, ನೀವು ಪಾರ್ಶಾಲಿಟಿ ಮಾಡಬೇಡಿ. ನಿಮ್ ಶೆಟ್ಟಕರು ಅಲ್ಲಿದ್ದಾರೆ ಕುಣಿಗಲಲ್ಲಿ, ಅಯ್ಯೋ ಕುಣಿಗಲವರು ತುಮಕೂರವರು ಬೇಜಾರು ಮಾಡ್ಕೊಳ್ತಾರೆ ಹೆಂಗಪ್ಪ ಅಂತ. ನಾವು ಪ್ರಾಮಾಣಿಕವಾಗಿ ಕುಮಾರಸ್ವಾಮಿ ಅವರಿದ್ದಾಗ 3/4 TMC ನೀರನ್ನ ವಾಟರ್ ಲೊಕೇಶನ್ ಮಾಡಿಸ್ಕೊಂಡಿದೀವಿ. ನಮ್ಮ ಹಕ್ಕಿದೆ, ನಾವು ಕೇಳ್ತಾ ಇದೀವಿ. ಜಾಕ್ವೆಲ್ಲಿಂದ ಪಾದಯಾತ್ರೆ ಪ್ರಾರಂಭ ಮಾಡಕ್ಕೆ ಮುಂಚೆ ನೀವು ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಅದ್ ನಮ್ಮ ಕನಸಿನ ಕೂಸು. ನಮಗೆ ಹೆಸರು ಬರ್ತದೆ ಅಂತ ಹೇಳಿ ನೀವೇನಾದ್ರೂ ಈ ತರ ಕೆಟ್ಟ ಬುದ್ಧಿ ಆಟ ಆಡೋದ್ ನೋಡಿದ್ರೆ ನಿಮ್ ವಿರುದ್ಧ ಹೋರಾಟ ಮಾಡ್ಲೇಬೇಕಾಗ್ತದೆ. ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಓವರ್ ಆಲ್ ಮೊನ್ನೆ ನಡೆದಂತ ಚಕ್ರಬಾವಿ ಚುನಾವಣೆ ವಿರುದ್ಧ ನಾವು ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ. ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಇವತ್ತೇ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಎಲ್ಲಾ ನಿರ್ದೇಶಕರು ಕೂಡ ಸಹಿ ಮಾಡಿ ಇದು ಅಕ್ರಮವಾಗಿ ಇವತ್ತು ಚುನಾವಣೆ ನಡೆಸಿರುವಂತದ್ದು
ಪಾರದರ್ಶಕವಾಗಿ ಚುನಾವಣೆ ನಡೆದಿಲ್ಲ. ಚುನಾವಣೆ ಅಧಿಕಾರಿ ಅವ್ರ ಜೊತೆ ಶಾಮೀಲಾಗಿ ಅವ್ರ ಜೊತೆ ಹ್ಯಾಂಡ್ ಆಗಿ ಇವತ್ತು ಚುನಾವಣೆಯಲ್ಲಿ ಅವ್ರಿಗೆ ರಿಸಲ್ಟ್ ಕೊಟ್ಟಿದ್ದಾರೆ. ಈ ರಿಸಲ್ಟ್ ಅನ್ನ ತಡೆ ಹಿಡಿಬೇಕು, ನಮಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕಾನೂನು ಹೋರಾಟವನ್ನ ಮಾಡ್ತಾ ಇದ್ವಿ. ಏನಾದ್ರು ಕ್ವಶನ್ ಇದೆ ಕೇಳಿ. ಸಾಕ್ಷಿ ಬಹಳಷ್ಟಿದಾವೆ. ಇವ್ರು ಒಳಗಡೆ ಯಾರು ಓಟ್ ಹಾಕಕ್ ಬರಲ್ಲ ಅಂದವ್ರಿಗೆ ಒಬ್ಬ ಹುಡುಗ 25-30 ಓಟ್ ಇಟ್ಟಿದ್ದಾರೆ. ನಾವೆಲ್ಲ ವಿಡಿಯೋ ಕವರ್ ಮಾಡಿಟ್ಟಿದೀವಿ ಯಾರಲ್ಲಿ ಹೋಗಿದ್ದಾರೆ ಅಂತ. ಒಂದೇ ಸರಿ ಒಬ್ಬ ವ್ಯಕ್ತಿ ಇವ್ ನಮ್ ಚಿಕ್ಕಪ್ಪ, ನಮ್ಮ ಅಣ್ಣ, ನಮ್ ತಮ್ಮ, ನಮ್ಮ ಅಜ್ಜಿ, ನಮ್ ತಾತ ಅಂತ ಯಾಕೆ ಕರ್ಕೊಂಡು ಹೋಗ್ತಾರೆ ಅಂತದ್ದು ನನ್ಗೆ ಗೊತ್ತಿತ್ತು. ಇದನ್ನ ವಿಡಿಯೋ ಮಾಡಿಸಿದೀನಿ, ವಿಡಿಯೋ ಇಡಿಸಿದೀನಿ. ಮತ್ತೆ ಅಲ್ಲಿ ಗಲಾಟೆ ನಡೆದಾಗ ಇವರು ರಿಸರ್ವ್ ಇಟ್ಕೊಂಡು ಪೊಲೀಸ್ನವ್ರು ಇಟ್ಕೊಂಡು ಇವರು ಅವ್ರು ಒಬ್ಬೊಬ್ರಿಗೂ ಅಸಿಸ್ಟೆಂಟ್ ಮಾಡಿರ್ತಕ್ಕಂಥದ್ದು. 90% ಜನ ಓಟ್ ಹಾಕಿಲ್ಲ. 90 ಜನ ಓಟ್ ಹಾಕಿರೋದ್ರಲ್ಲಿ ಎಲ್ಲ ಇವರೇ ರಿಗ್ ಮಾಡ್ಕೊಂಡಿರೋದು. ಅದು ಇವಾಗ ಮೇಲ್ನೋಟಕ್ಕೆ ಗೊತ್ತಾಗಿರುತ್ತದ್ದು. ಇದನ್ನೇ ಇಟ್ಕೊಂಡು ಕೋರ್ಟ್ನಲ್ಲಿ ನ್ಯಾಯ ಕೇಳ್ತೀವಿ. ಅದರಿಂದ ಅವರೇ ಸಿಸಿ ಕ್ಯಾಮ್ರಾ ಹಾಕ್ಬೇಕಾಗಿತ್ತು. ಏಜೆಂಟ್ ಇಟ್ಟಿದೀವಿ. ನಮ್ಮ ಏಜೆಂಟ್ಗಳನ್ನ ಇಟ್ಟಿದ್ರು ನೀವು ಕರ್ಸಾಕ್ಸಿ, ನೀವು ಹೇಳ್ಸಿ ಅಂತ ಹೇಳಿದ್ದಾರೆ. ಇದು ಟೋಟಲಿ ರಿಗ್ಗಿಂಗ್ ಆಗಿದೆ. ಇದ್ರ ವಿರುದ್ಧ ಕಾನೂನು ಹೋರಾಟ ಮಾಡ್ತಾರೆ. ನಿಮ್ಮ ಜೊತೆ ಸಿಂಡಿಕೇಟ್ ಯಾರು ನಿಂತಿದಾರ ಅದ್ರಲ್ಲಿ 6 ಜನ ಅವ್ರಿಗೆ ವೋಟ್ ಹಾಕಿದ್ದಾರೆ. ಸಾಬೀತ್ ಮಾಡ್ಲಿ. ವಿರೋಧ ಆಯ್ಕೆಗೆ ತೀರ್ಮಾನ ಆಗಿತ್ತು. ಯಾರು ನಮ್ಮ ಹತ್ರ ಫೋನ್ ಮಾಡಿಲ್ಲ. ಯಾರಾದ್ರೂ ಒಬ್ರು ನನಗೆ ಫೋನ್ ಮಾಡಿ ಅವಿರೋಧ ಮಾಡ್ತೀವಿ ಅಂತ ಹೇಳಿದ್ ಒಂದೇ ಒಂದು ಉದಾಹರಣೆ ತೋರಿಸಿ ನಾನು ಅವ್ರಿಗೆ ಏನ್ ಹೇಳ್ತಾರ ಒಪ್ಕೋತೀನಿ. ನಮ್ ಚುನಾವಣೆ ಅವ್ರ ಹೆಂಗೆ ತಂತ್ರಗಾರಿಕೆ ಮಾಡ್ತಾರೆ, ರಣತಂತ್ರ ಮಾಡ್ತಾರೆ, ನಾವು ಮಾಡ್ತೀವಿ. ಚುನಾವಣೆ ಇವತ್ತು ಮೋಸದಿಂದ ಅವ್ರು ಗೆದ್ದಿರ್ಬೋದು. ನಮ್ಗೆ ನ್ಯಾಯ ಸಿಗ್ತದೆ, ಕೋರ್ಟಲ್ಲಿ ನಾವು ಗೆಲ್ತೀವಿ. ನೀವು ರಣತಂತ್ರ ಮಾಡಿದೀವಿ. ನಾವು ಚುನಾವಣೆ ರಣತಂತ್ರ ಮಾಡಿ ಚುನಾವಣೆ ಮಾಡಿಸಿರೋದೇ ಒಂದು ದೊಡ್ಡ ರಣತಂತ್ರ. ಎಲ್ಲಾ ಮನೆ ಪ್ರಚಾರನೂ ಮಾಡಿದೀವಿ. ಎಲ್ಲಾರ್ಗು ಮುಟ್ಟಿದೀವಿ. ನಾವೇನೇನ್ ಮಾಡ್ಬೇಕು ನಾವು ಮಾಡಿದೀವಿ. ವೋಟರ್ಸ್ ಓಟ್ ಹಾಕಕ್ ಬಿಟ್ಟಿದ್ರೆ ನಮ್ಮವ್ರು ಗೆಲ್ತಿದ್ರು. ಅದನ್ನ ಚುನಾವಣೆ ಅಂದ್ಮೇಲೆ ಎಲ್ಲಾ ರೀತಿ ಅವರು ಮಾಡ್ದಂಗೆ ನಾವು ಮಾಡ್ಬೇಕು. ಅವ್ರ ಕಾಯಿ ಹೊಡೆದ್ರೆ ನಾವು ಕಂಟನಾದ್ರೂ ಹೊಡೆದಿದೀವಿ. ಆದ್ರೆ ಈ ಒಂದು ಭ್ರಷ್ಟಾಚಾರ ಹಿಂಗೆ ನಡೀತದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಅದ್ರಲ್ಲಿ ನಾವ್ ಯಾಮಾರಿದ್ದೀವಿ. ಅದಕ್ಕೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಕಮಿಷನ್ ಇವ್ರಿಗೆ ಹೋಯ್ತದೆ, ಡೈರೆಕ್ಟರ್ಗೆ ನೇರವಾಗಿ ಆಪಾದನೆ ಮಾಡ್ತೀನಿ. ನಾನು ಹೇಳ್ತಾ ಇರೋದಲ್ಲ. ರೈತರ ಹತ್ರ ಯಾರು 3% ಇಸ್ಕೊತಾರಲ್ಲ, ಎಲ್ಗೂ ಯಾರು ಕೊಡ್ತಾರೆ? ರಿನಿವಲ್ಗೆ ಕಾಸು ಇಸ್ಕೋಬೇಕು, ಕಮಿಷನ್ ಇಸ್ಕೋಬೇಕು ಅಂತಿದ್ಯಾ? ಏನದು ಖರ್ಚು? ಎಲ್ಲಿ ತೋರಿಸಿ ಲೆಕ್ಕ. ಮೊದ್ಲು ನಾನು ಮಾಡ್ತಿದೀವಿ. ಇವಾಗ ಅವಕಾಶ ಬಂದೈತಿ, ಇವಾಗ ಮಾಡ್ತಾ ಇದೀವಿ. ಜನಕ್ಕೆ ಹೇಳ್ಬೇಕಲ್ಲ, ಕೊಡ್ಬೇಡ್ರಪ್ಪ 3%. ನೀವು 1 ಲಕ್ಷ ಲೋನ್ ತಗೊಂಡೋದ್ರೆ 1 ವರ್ಷಕ್ಕೆ 1 ಲಕ್ಷ ಕಟ್ಬಿಟ್ಟು ರಿನಿವಲ್ ಮಾಡಿಸ್ಕೊಡಿ. 1 ರೂಪಾಯಿನೂ ಕೊಡಬೇಡಿ. ನಿಮ್ ಸರ್ಕಾರದಿಂದ 0% ದುಡ್ಡು ಕೊಡೋದು. ಹಿಂದೆ ಸಿದ್ದರಾಮಯ್ಯ ಅವರು 25,000 ಸಾಲ ಮನ್ನಾ ಮಾಡಿದಾಗ ಇವ್ರು ಜೋಬ್ ತುಂಬಿಸ್ಕೊಂಡ್ರು ನಿರ್ದೇಶಕರು, ಅಧ್ಯಕ್ಷರುಗಳು. ತಿರ್ಗಾ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿದಾಗ ತಿರ್ಗಾ ಇವರೇ ತುಂಬಿಸ್ಕೊಂಡ್ರು ಜೋಬ್ನ. ಯಡಿಯೂರಪ್ಪ ಅವರು 25,000 ಸಾಲ ಮನ್ನಾ ಮಾಡಿದಾಗ ತೀರ್ಸ್ಕೊಂಡ್ರು. ಇವೆಲ್ಲ ಇವ್ರ ಜೋಬೆ ತುಂಬ್ತಾ ಇದೆ. ನಿಮ್ಗೇನು ಅನುಕೂಲ ಆಗ್ತಾ ಇಲ್ಲ. ಸತ್ತೋರ ಹೆಸರಲ್ಲಿ ಒಂದೊಂದು ಊರಲ್ಲಿ 20 ಜನ 25 ಜನ ಸತ್ತಿರೋರ ಹೆಸರಲ್ಲಿ ಇನ್ನೂ ಲೋನ್ ನಡೀತಾನೆ ಇವೆ. ಎಲ್ಲಾ ಸೆಕ್ರೆಟರಿಗಳು ಇದು ಮಾಡ್ತಾ ಇಲ್ಲ. ಕೆಲವು ಸೆಕ್ರೆಟರಿ 28 ಜನದಲ್ಲಿ ಕೆಲವರು ಇವ್ರ ಮಾತು ಯಾರು ಕೇಳ್ತಾರೆ ಅವ್ರು ಮಾತ್ರ ಇವ್ರಿಗೆ ರಾಜಗುರುಗಳು. ಪಾಪ ಎಲ್ಲಾರ್ಗು ನಾನು ಅಪತ್ಯ ಮಾಡಲ್ಲ. ನೊಂದು ಬೆಂದೋಗ್ಬಿಟ್ಟಿದ್ದಾರೆ. ಅವ್ರು ಯಾವ ಮಟ್ಟಕ್ಕೆ ಅಂತ ಅಂದ್ರೆ ನಾವಿಲ್ಲಿ ಕೆಲಸ ಮಾಡ್ಬೇಕಾ ಇಲ್ಲ ವಿಷ ಕುಡಿಬೇಕು ಅನ್ನೋ ಮಟ್ಟಕ್ಕೂ ಕೆಲವು ಸೆಕ್ರೆಟರಿಗಳಿದ್ದಾರೆ. ಅದು ಗೊತ್ತಿದೆ. ಈಗ ಅದಾಯ್ತು. ಈಗ MPCS ಕಟ್ಟವ್ರೆ. ಪಾಪ ನರಸಿಂಹಮೂರ್ತಣ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಯ್ತಿದ್ರು. ಅವ್ರದ್ದು ಇವ್ರು ಇಳ್ಕೊಂಡು ಇವ್ರು ತಿರ್ಗಾ ಇಲ್ಲಿಂದ ಶುರು ಮಾಡವ್ರೆ ಬಲಿ ಹೊಡಿಯಕ್ಕೆ. ಅದು ನೋಡಿ ಸರ್, ಇದ್ರ ವಿರುದ್ಧನೇ ಕಾನೂನು ಹೋರಾಟ ಆಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ತಲೆ ಕೆಡ್ಸ್ಕೊಳಂಗಿಲ್ಲ. ಈ DCC ಬ್ಯಾಂಕ್ ಮೇಲೆ ಕೇಸ್ ನಡೀತಾ ಇದೆ. ಇವರು ಕೂಡ ಅದನ್ನ ಬೇಲ್ ಮಾಡಿಕೊಂಡು ಜಾಮೀನ್ ಮೇಲೆ ಸ್ಟೇ ತಗೊಂಡು ಇವರು ಡೈರೆಕ್ಟರ್ಶಿಪ್ ಮುಂದೂಡ್ಕೊಂಡು ಹೋಯ್ತಾ ಇದೆ. ಈ ಗಾಡಿ ಎಷ್ಟು ದಿನ ಓಡ್ತದೆ ನೋಡ್ತೀವಿ.
28ರವರೆಗೂ ಓಡಿಸ್ತಿದೆ ಅಂತ ಅನ್ಕೊಂಡಿದೀವಿ. 28ಕ್ಕೆ ಬ್ರೇಕ್ ಹಾಕ್ಸ್ತೀವಿ. ನಮಗೂ ಗೊತ್ತಿದೆ ಹೆಂಗ್ ಬ್ರೇಕ್ ಹಾಕ್ಬೇಕು ಇದಕ್ಕೆ ಅಂತ. ಸೆಕ್ಯುಲರ್ ಸೊಸೈಟಿ ಹಾ ಎಷ್ಟು 1,80,00,000 ದುಡ್ಡು ಡ್ರಾ ಮಾಡ್ಬಿಟ್ಟಿದ್ರು ಪುಣ್ಯಾತ್ಮರು. ಆ ದುಡ್ಡನ್ನ ಎಲೆಕ್ಷನ್ ಹಾಕೊಳಕ್ ನಿಂತಿದ್ರು. ಎಲ್ಲ ಆಗಿತ್ತು. ವಾಪಸ್ ಕಟ್ಟೋರಿ ಹಾ ಕಟ್ಟಿಸ್ದೆ. ಎಲ್ಲಾರ್ಗು ರೈತರುಗಳಿಗೆ ದುಡ್ಡು ಕೊಡ್ಬೇಕು ಅಂತ. 1,80,00,000 ದುಡ್ಡನ್ನ ರೈತರ ದುಡ್ಡನ್ನ ಡ್ರಾ ಮಾಡ್ಕೊಂಡ್ ಮಡಿಕೊಬಿಟ್ಟಿದ್ದ ಅಣ್ಣ. ನಾನು ಹಿಡಿದ ಮೇಲೆ ದುಡ್ಡು ಕಟ್ಟಿಸಿದ್ರು. ಇಲ್ಲಾಂದ್ರೆ ಆ ದುಡ್ಡನ್ನ ಅವತ್ತು 2018ರಲ್ಲಿ ಎಲೆಕ್ಷನ್ ಹಾಕೊಳ್ಳೋರು. ಎಲ್ಲಾ ಸೊಸೈಟಿ ಕಾರ್ಯದರ್ಶಿಗಳಿಗೆ ಈ ತರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ದುಡ್ಡು ಡ್ರಾ ಮಾಡಿ ಮಡಿಗೆ ನಮಗ್ ಬೇಕು ಅಂತ. ಅದ್ರಲ್ಲಿ ಯಾರು ಮಾಡ್ಲಿಲ್ಲ, ಈತ ಒಬ್ಬ ಮಾಡಿದ್ದ. ನೋಡೋಣ ಅವನು ಎಷ್ಟು ದಿನ ಆಟ ಆಗ್ತಾನೆ, ಆಟ ಹಾಕಿ. ರಾಜ್ಯ ಸರ್ಕಾರದಿಂದ ನಿರುದ್ಯೋಗಿಗಳು ಪ್ರತಿಭಟನೆ ಮಾಡ್ತಾರೆ. ನಿರುದ್ಯೋಗ ತಾಂಡವ ಆಗ್ತಾ ಇದೆ. ನಮ್ಮ ಎದುರುಗಡೆ ನೋಡಿ ಪಾಪ ಎಷ್ಟು ಜನ KS ಬರ್ದೋರು, ಡಬಲ್ ಡಿಗ್ರಿ ಮಾಡಿದಂತವ್ರು, ಬ್ಯಾಂಕ್ ಎಕ್ಸಾಮ್ಗಳು ಬರ್ದಂತವ್ರು ದಿನ ಬಂದು ನಿಂತ್ಕೋತಾರೆ. ಈ ಸರ್ಕಾರದಲ್ಲಿ ಏನ್ ನಡೀತಾರೆ? ಯುವ ನಿಧಿ ಎಲ್ಲಿ? ಯುವ ನಿಧಿ ಅಲ್ಲ, ಇವ್ರ ಯೋಗ್ಯತೆಗೆ ಒಂದೊಂದು ತಾಲೂಕಲ್ಲಿ 4,500 5,000 ಕಾರ್ಡ್ ಕಿತ್ತಾಕವ್ರಿ. ರೇಷನ್ ಕಾರ್ಡ್ ಕೊಡಕ್ಕಾಗಿಲ್ಲ. ರೇಷನ್ ಕಾರ್ಡ್ ಕೊಡಕ್ಕಾಗಿಲ್ಲ. ಮೊನ್ನೆ ದಿವಸ ಒಂದ್ ಸಂಗತಿ ನಡೆದಿದೆ ಮಾರಣ್ಣವ್ರೆ, ನಮ್ ತಾಲೂಕು ತಹಶೀಲ್ದಾರ್ ಎದುರುಗಡೆ ಒಬ್ಬ ಮುಸ್ಲಿಮ್ಸು ಮನುಷ್ಯ, ಅಲ್ಪಸಂಖ್ಯಾತ ಒಬ್ಬ ಮುಸಲ್ಮಾನ್ ಬಂದು ಕಾರ್ನ ತಗೊಂಡು ಕೀನ ತಹಶೀಲ್ದಾರ್ ಕೊಟ್ಬಿಟ್ನಂತೆ. ಏನಂತ, ನನ್ ಕಾರ್ ಮಾಡಿಕೊಳ್ಳಿ, ನನ್ ರೇಷನ್ ಕಾರ್ಡ್ ಕೊಡಿ ಅಂತ ಕೇಳ್ತಾವನಂತೆ. ಅಯ್ಯೋ ಏನ್ಕೆ ಅಂದ್ರೆ, ರೇ ಈ ಕಾರ್ 20,000 ರೂಪಾಯಿ ಕಾರ್ ಯಾವನ್ಗಿರ್ಬೇಕು, ತಗೊಳ್ರಿ ನನ್ ರೇಷನ್ ಕಾರ್ಡ್ ಕೊಡ್ರಿ, ನೀನೇ ಮಾಡಿಬೇಕು ಕಾರ್ನ ಅಂತ. ನಮ್ ತಾಲೂಕು ಆಫೀಸಲ್ಲಿ ನಡೆದಿರೋದಪ್ಪ. ಪಾಪ ಬಾಲಣ್ಣಂಗೆ ಗೊತ್ತಿರ್ಬೇಕಲ್ವಾ. ಇವೆಲ್ಲ ತೋರಿಸ್ಬೇಕನ್ರಿ ಕುಮಾರ್. 5,000 ರೇಷನ್ ಕಾರ್ಡ್ ಕಿತ್ತಿದ್ದಾರ್ರಿ. ಯಾರ್ದು? ನಂದ್ ಕೀಳ್ಲಿ, ತಮ್ಮನ್ ನೋಡೋದ್ ಕೀಳ್ಲಿ, ಇಲ್ಲಿ ಕೆಂಪೇಗೌಡರು ಮಾಸ್ಟರ್ ಕಿತ್ಕೊಳ್ಳಿ. ಬಡವರು ರೀ. ಸುಮ್ನಿರಪ್ಪ. ಹಾಸ್ಪಿಟ್ಲ್ಗಳಿಗೆ ಹೋಗಕ್ಕೆ ರೇಷನ್ ಕಾರ್ಡ್ ಇಲ್ಲ ರೀ. ಚಿಕಿತ್ಸೆಗೋಸ್ಕರ ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ. ಗನ್ನು ಏನ್ರಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಇವ್ರು ಇಲ್ಲಿ ಹೋಗ್ಬಿಟ್ಟು ಪೋಸ್ ತಗೊಳೋದು, ವಾಕ್ ಮಾಡೋದು, ಜಂಪ್ ಮಾಡೋದು, ಡಾನ್ಸ್ ಮಾಡೋದು, ಡ್ರಿಲ್ ಮಾಡೋದು, ಇದಾ ತೋರ್ಸೋದ್ ನೀವು? ರೇಷನ್ ಕಾರ್ಡ್ ಕೊಡ್ತೀರಿ ರೀ. ನಿಮ್ ಯೋಗ್ಯತೆ ಬಂದ್ ತಾಲೂಕು ಆಫೀಸಲ್ಲಿ ಕುತ್ಕೊಂಡು 5,000 ರೇಷನ್ ಕಾರ್ಡ್ ಕಿತ್ತವ್ರೆ. MLA ರೇಷನ್ ಕಾರ್ಡ್ ಕೊಡ್ಸಪ್ಪ ಬಡವ್ರಿಗೆ. ಒಂದೇ ಒಂದು ಉಳ್ಮೆ ಚೀಟಿ ಕೊಡಕ್ ಆಗ್ಲಿಲ್ಲ. 140 MLAಗಳಿರುವಂತ ಸುಭದ್ರವಾದಂತ ಸರ್ಕಾರ ಅಂತೇಳಿ ಭಾಷಣ ಮಾಡ್ತೀರಿ. 5 ಗ್ಯಾರಂಟಿ. ಒಬ್ಬ ತೋಟದಲ್ಲಿ ಮನೆ ಕಟ್ಕೊಂಡ್ರೆ, ಉಳಿನ ಮನೆ ಪಂಪ್ ಹೌಸ್ ಕಟ್ಕೊಂಡ್ರೆ ಅವ್ನಿಗೆ ಎಲೆಕ್ಟ್ರಿಕ್ ಕರೆಂಟ್ ಕೊಡ್ತಾ ಇಲ್ಲ. ನಿಮ್ ಸುಭದ್ರವಾದ ಸರ್ಕಾರದಲ್ಲಿ ಕೊಡಿಸ್ರಿ. ಕರೆಂಟ್ ಬಿಲ್ ಎಷ್ಟು ಜಾಸ್ತಿ ಆಗಿದೆ. ಮಂಚದ ಮೇಲೆ ನೀರು ನಾರ್ತಾವೆ. ಮಂಚದ ಮೇಲೆ ನೀರು 3 ವರ್ಷ ಆಯ್ತು ನೀವು ಗೆದ್ದು. ಹಿಂದೆ ಗೆದ್ದಿರೋದ್ ಬಿಟ್ಬಿಡಿ ಲೆಕ್ಕ. ಅಲ್ಲೊಂದು ವಾಟರ್ ಬೆಡ್ ನ ನೀವು ರೆಡಿ ಮಾಡ್ಸಕ್ಕಾಗಿಲ್ಲ. 15 ದಿವಸ ಆದ್ರೂ 20 ದಿವಸ ಆದ್ರೂ ಮಂಚದ ಮೇಲೆ ನೀರ್ ಬರಲ್ಲ. ಇವತ್ತು ಮಾಗಡಿ ಟೌನ್ ಜನ ಆ ಕೊಚ್ಚೆ ನೀರ್ನೇ ಕಾಯಿಸಿ ಆರಿಸಿ ಕುಡಿತಾ ಇರುವಂತ ಪರಿಸ್ಥಿತಿಲಿ ಜನ ಇದ್ದಾರೆ. ಎಲ್ಲ ಕಣ್ಣು ಕಾಣ್ತಾ ಇಲ್ವಾ ನಿಮ್ಗೆ? ಅದಾದ ಡಿಂಗ್ ಡಿಂಗ್ ಬಾಬಣ್ಣ ತೋರಿಸ್ತಾನೆ, ನೀನು ಡಿಂಗ್ 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 ಅನ್ಕೊಂಡು ಡಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದ. ಆ KSRTC ಬಸ್ಗಳು ಕುತ್ಕೊಳ್ಳಕ್ಕೆ, KSRTC ಬಸ್ ಹತ್ತಿ ಸರ್, ನನ್ನ ಮೊನ್ನೆ ಯಾರೋ ಒಂದು ಫ್ಯಾಮಿಲಿ ಬಂದ್ರು, ಆ ಬಸ್ ಹತ್ತಿ ಬಸ್ ಒಳಗಡೆ ಕುತ್ಕೊಳಕ್ ಆಗಲ್ವಂತೆ. ಇವರೇ ಮನೆಯಿಂದ ಬಟ್ಟೆ ತಗೊಂಡೋಗಿ ಆ ಸೀಟ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೋಬೇಕಂತೆ.
ಹಿಂಗೇನು ಅಳ್ಳಾಡಂಗೆ ಇಲ್ವಂತೆ. ಸುತ್ತ ಗಲೀಜು, ಸುತ್ತ ಕೊಳೆ, ಸುತ್ತ ಧೂಳು. ಮದುವೆ ಮುಂಜಿಗೆ, ಆಫೀಸ್ಗೆ, ದೇವಸ್ಥಾನಕ್ಕೆ ಯಾರೋ ಕಾಲೇಜ್ಗೆ ಹೋಗೋರು ಹೆಂಗ್ರಿ ಹೋಗ್ತಾರೆ? ನೋಡ್ತಾ ಇದೀರಿ ಅದನ್ನ? ಡಿಪೋವಿಂದ ಬಸ್ ಹೆಂಗ್ ಬರ್ತವೆ, ಯಾರು ಆಪರೇಟ್ ಮಾಡ್ತಾವ್ರೆ, ಯಾರು ಕ್ಲೀನ್ ಮಾಡ್ತಾವ್ರೆ, ಎಲ್ಲಿ ವ್ಯಾಕ್ಯೂಮ್ ಆಗ್ತಾ ಇದೆ? ಏನ್ರಿ ಆಡಳಿತ ಇದು? ನಿಮ್ ತಾಲೂಕ್ ಆಫೀಸ್ಗೆ ಹೋದ್ರು ಒಬ್ಬನು ಇಲ್ಲಿ ಚೆಕ್ ಸೀಟ್ ಇಲ್ಲ. ತಹಶೀಲ್ದಾರ್ ಕೇಳಿದ್ರೆ ನಾನು ಟ್ರಾನ್ಸ್ಫರ್ ಮಾಡಿ ಹೋಗ್ತೀನಿ ನಾನು ಅಂತ ಕಾಯ್ಕೊಂಡ್ ಕೂತವ್ರೆ. ನಿಮ್ಗೆ ಇನ್ನೊಬ್ರು ತಹಶೀಲ್ದಾರ್ನ ಹಾಕ್ಸ್ಕೊಬ್ರು ಅಂತ ನಿಮ್ಗೆ ಯೋಗ್ಯತೆ ಇಲ್ಲ. ನಿಮ್ ಸರ್ಕಾರ ಈಗ ದೊಡ್ಡ ಸರ್ಕಾರ ಇಟ್ಕೊಂಡು ನಾನೇನ್ ಸಿಂಗಾಪುರ ಮಾಡ್ತೀನಿ. ಏನಪ್ಪ ನೀನ್ ಸಿಂಗಾಪುರ? 5 ಬಾರಿ MLA ಅದೇ, ಒಂದ್ ವಾಕಿಂಗ್ ಮಾಡಕ್ ಪಾರ್ಕ್ ಇಲ್ಲ. ನೀನೇ ಆ ದೇವಸ್ಥಾನ ಸುತ್ತಾ ಇದ್ಯಾ? ನಾಚಿಕೆ ಆಗ್ಬೇಕಲ್ವಾ ನಮ್ಗೆ? ಅಯ್ಯೋ ನಾವೇನು ಮಾಡಕ್ ಆಗಿಲ್ಲ ರೀ ಅಂತ. ಮಾಡ್ರಿ. ನೀವ್ ಮಾಡ್ಬಿಟ್ಟೆ ಅಂತ ನನ್ಗೇನು ಹೊಟ್ಟೆ ಕಿಚ್ಚಿಲ್ಲಪ್ಪ. ನಾವು ನಿಮ್ ಕೈಲಿ ಕೆಲಸ ಮಾಡ್ಸಕ್ಕಿರೋದು ವಿರೋಧಿಗಳು. ನಮ್ ಕೈಲಿ ದಬಳಾದ ಇವತ್ತು ನಿಮ್ಗೆ ಚುಚ್ತೀವಿ. ನೀವ್ ಚುಚ್ಚಿಸ್ಕೊಂಡು ಕೆಲಸ ಮಾಡ್ಬೇಕು. ನೀವ್ 5 ವರ್ಷ ಚುಚ್ಚಲಿಲ್ವಾ ನನಗೆ? ಎದ್ರು ಬಿದ್ರು ಚುಚ್ಕೊಂಡ್ ಬಂದೆ. ಅದಕ್ಕೂ ಕಡ್ಡಿ ಅಳ್ಳಾಡಿಸ್ಕೊಂಡು ನೀನ್ ಇದ್ರಲ್ಲೂ ಕಡ್ಡಿ ಅಳ್ಳಾಡಿಸೋದ್ರಲ್ಲಿ ನಾನು ಮಂಚಿನ ಬಲೆ ಮಾಡಿದೆ, ವೈಜಿ ಗುಡ್ಡ ಮಾಡಿದೆ, ಹೇಮಾವತಿ ಮಾಡಿದೆ, GTTC ಮಾಡಿಸ್ದೆ, ರಸ್ತೆ ಮಾಡಿಸ್ದೆ, 950 ಕೋಟಿ ಕುಡಿಯೋ ನೀರು ದುಡ್ಡು ತಂದಿದ್ದೀನಿ. ನೀವೇನ್ ಮಾಡ್ತಿದ್ರಿ ಮಾರಾಯ? ಅಲ್ಲೆಲ್ಲೋ ಎಲ್ಲೋದ್ರೂ ಅಂಗನವಾಡಿ ಇನಾಗ್ರೇಷನ್, ವಾಟರ್ ಫಿಲ್ಟರ್ ಇನಾಗ್ರೇಷನ್, ಐಮಾಸ್ ಇನಾಗ್ರೇಷನ್ ಎಲ್ಲ ನಾನ್ ಮಾಡಿದ್ದವು. ಎಲ್ಲ ನನ್ನ ಕಾಲದಲ್ಲಿ ಆಗಿದ್ದವು. ಅಂಗನವಾಡಿ ಕಟ್ಟಿದ್ದು, ಸ್ಯಾಂಕ್ಷನ್ ಮಾಡಿದ್ದು ನಾನೇ. ಐಮಾಸ್ಗೆ ದುಡ್ಡು ತಂದಿದ್ದು ನಾನೇ. ಐಮಾಸ್ ಲೈಟ್ಗೆ ಪಾಯ ನಾವೆಲ್ಲ ಹಾಕಿದ್ದು. ಇಲ್ಲ ಹಾಕಿದ್ರೆ ಮಂಜು ಹೆಸರು ಬರ್ತದೆ ಅಂತ ಪಾಯ ಚೇಂಜ್ ಮಾಡಿಸಿದ್ಯಾ? ಇಲ್ಲಿ ಬೇಡ ಅಲ್ಲಿ ಅಷ್ಟೇ ನೀನ್ ಬದಲಾವಣೆ ಮಾಡಿಸಿರೋದು. ಆಯ್ತು, ನೀನ್ ಪ್ರಾಮಾಣಿಕ, ನಿನ್ ಆತ್ಮಶಿ, ನಿನ್ ಕಾನ್ಶಿಯಸ್ ಅನ್ನೋದೊಂದು ಇರುತ್ತಲ್ಲ, ನಿನ್ ಕಾನ್ಶಿಯಸ್ ನೀನ್ ಟಚ್ ಮಾಡಿ ಹೇಳು, ಮಾತಾಡು. ಒಂದೊಂದು ತಾಲೂಕಲ್ಲಿ 3,000 5,000 ಇಲ್ಲೂ ಕಿತ್ತಿದ್ದಾರೆ. ಸುಮಾರು ಒಂದು 5,000 ಅದೇ ಏನ್ ಉದ್ದೇಶನಾ? ಉದ್ದೇಶ ಏನು ಅಂದ್ರೆ ಇವಾಗ 2,000 ಕೊಡ್ತಿದ್ರಲ್ಲ ಸರ್, ಹೋರಾಟ ಈಗ ಮಾಡ್ತೀವಿ. ನಮ್ಮ ಯುವ ಜನತಾದಳದ ವತಿಯಿಂದ ಈಗ ತಾಲೂಕು ಆಫೀಸ್ನ ಮುತ್ತಿಗೆ ಹಾಕಿ ಯಾರು ರೇಷನ್ ಕಾರ್ಡ್ ವಂಚಿತರಾಗಿದ್ದಾರೆ ಅವನ್ನೆಲ್ಲ ಕರೆಸಿ ತಾಲೂಕು ಆಫೀಸ್ ಮುತ್ತಿಗೆ ಹಾಕಿ ಕುಂಡ್ರಿಸ್ತೀವಿ. ಓಕೆ, ಬೇರೆ ಏನಿದ್ಯಾ?